ಋಷಿ ಗುರು ಪಿತಾಮಹ ಬ್ರಹ್ಮ ಋಷಿ ಪಿತಾಮಹ ಗುರು ಸುಭಾಷ್ ಪತ್ರಿಜಿಗೆ ಕೋಟಿ ಕೋಟಿ ಧನ್ಯವಾದಗಳು ಮಾಸ್ಟರ್ಸ್. ಸೋನಾಮಾಲಾ ಮೇಡಮ್ಗೂ ಕೋಟಿ ಕೋಟಿ ಧನ್ಯವಾದಗಳು ಮಾಸ್ಟರ್ಸ್. ಪಿರಮಿಡ್ ಕಾಲ್ ಸರ್ವಿಸ್ ನಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನ ನಮಗೆ ಸತ್ಸಂಗ ಹಂಚಿಕೊಳ್ಳಲು ಶಾಂತಾ ಮೇಡಮ್, ಶಾಂತಾ ಮುರಳೀಧರ್ ಅವರು ಅಮರರ ಸಂದೇಶಗಳನ್ನು, ಅಮರ ಮಹರ್ಷಿಗಳ ಸಂದೇಶಗಳನ್ನು ತಿಳಿಸುತ್ತಿದ್ದಾರೆ ಮಾಸ್ಟರ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಸ್ವಾಗತ ಸುಸ್ವಾಗತ. ಸತ್ಯ. ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಆಶೀರ್ವಾದವನ್ನು ಬೇಡುತ್ತಾ ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ಅನಿತಾ ಪಿಂಡಿ ಮೇಡಮ್ ಮತ್ತು ಪಿರಮಿಡ್ ಕಾಲ್ ಸರ್ವಿಸಸ್ ಅವರಿಗೂ ಬೆಂಗಳೂರು ಇವರಿಗೆ ವಂದಿಸುತ್ತಾ ನಾನು ಮಹರ್ಷಿ ಅಮರ ಜಗತ್ತು ಕೊಂಡ ಶ್ರೇಷ್ಠ ಋಷಿ ಎಂಬ ವಿಷಯವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತೇನೆ. ಇವತ್ತು ಕೃಷ್ಣಾನಂದರ ಬೆಳಕಿಗೆ ಬಾಗಿಲುಗಳು ಎನ್ನುವ ಪುಸ್ತಕದಿಂದ ನಾನು ಆರಿಸಿಕೊಂಡ ಕೆಲವು ಭಾಗಗಳನ್ನ ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಿದ್ದೇನೆ. 3ನೇ ದಿವಸದ ಮುಂದುವರಿಕೆ. ಕೃಷ್ಣಾನಂದರು ಹೇಳ್ತಾರೆ, ಚಿಕ್ಕ ವಯಸ್ಸಿನಿಂದಲೇ ನಾನು ಯಾವುದೋ ವಿವರಿಸಲಾಗದ, ಅಸ್ಪಷ್ಟವಾಗಿಯೂ ಗ್ರಹಿಸಲಾಗದ ಅಮೂರ್ತವಾದದ್ದೇನನ್ನೋ ಹುಡುಕುತ್ತಿದ್ದೆ. ಓದಿನಲ್ಲಿ ತೊಡಗಿ ಚಿತ್ರಕಲೆ ರಚಿಸುತ್ತಾ ಬದುಕು ಯಾರ ಗೊಡವೆಯೂ ಇಲ್ಲದೆ ಸರಿದು ಹೋಗುತ್ತಿದ್ದುದನ್ನು ನೋಡುತ್ತಾ ಉಳಿದೆ. ಆಧ್ಯಾತ್ಮಿಕ ಗುರುಗಳ ಜೀವನ ಸಂಘರ್ಷಗಳನ್ನು ಆಸಕ್ತಿಯಿಂದ ಓದುತ್ತಾ ಯಾವುದಾದರೂ ಬೆಳಕಿನ ಕಿರಣ ಸಿಗುವುದೇನೋ ಎಂದು ಕಾದೆ. ಈಗ ಅತಿ ರಂಜಿತವಾಗಿರುವ ದೇವರನ್ನು ಹುಡುಕಿಕೊಂಡು ದೂರದ ಹಿಮಾಲಯಗಳಿಗೆ ಮತ್ತು ಗವಿಗಳಿಗೆ ಓಡಿ ಹೋಗುವ ಸಾಹಸಗಳತ್ತ ಮನಸ್ಸು ಎಳೆಯುತ್ತಿತ್ತು. ಆದರೆ ನನಗೆ ಸಾಕಷ್ಟು ಜವಾಬ್ದಾರಿಗಳಿದ್ದವು. ಸುಮ್ಮನೆ ಓಡಿ ಹೋಗುವುದು ಸಾಧ್ಯವಿರಲಿಲ್ಲ. ಅಮರರನ್ನು ಭೇಟಿಯಾದಾಗ ನಾನು ಕೇವಲ ಪರಮಾತ್ಮನ ಹುಡುಕಾಟದಲ್ಲಿರಲಿಲ್ಲ. ಹಣದ ಮತ್ತು ಕುಟುಂಬದ ಸಮಸ್ಯೆಗಳು ನನ್ನ ಧೃತಗೆಡಿಸಿದ್ದವು. ನನ್ನೆಲ್ಲ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಮಾಯ ಮಾಡಬಲ್ಲ ಮಾಯಾದಂಡವೊಂದು ಸಿಕ್ಕರೆ ನಂತರ ನಾನು ನಿರಾಳವಾಗಿ ಪುಸ್ತಕಗಳು ಮತ್ತು ಸಿನಿಮಾಗಳಲ್ಲಿ ಗುರಿ ಇಲ್ಲದೆ ಹುಡುಕುತ್ತಾ ಪ್ರಯಾಸಕರವಾದ ದೀರ್ಘ ಬಸ್ ಪ್ರಯಾಣಗಳಲ್ಲಿ ಮತ್ತು ನನ್ನ ಏಕಾಂತಗಳಲ್ಲಿ ಕನಸುಗಳನ್ನು ಹೆಣೆಯುತ್ತಾ ಬದುಕಬಹುದು ಎಂದುಕೊಂಡಿದ್ದೆ. ನನ್ನ ಸಮಸ್ಯೆಗಳು ಮಿತಿಮೀರಿದ ಒಂದು ದಿನ ನಾನು ಅಮರರಿಗೆ ಹೇಳಿದೆ, ನಾನಿನ್ನು ಸಹಿಸಿಕೊಳ್ಳಲಾರೆ, ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ. ಅಮರರಿಗೆ ದಿಗ್ಭ್ರಮೆ ಆಗಲಿಲ್ಲ. ಅವರಿಗೆಲ್ಲವೂ ತಿಳಿದಿತ್ತು. ಯಾವುದೇ ಭಾವೋದ್ವೇಗವಿಲ್ಲದೆ ಧ್ವನಿಯಲ್ಲಿ ಅವರು ವಿವರಿಸಿದರು, ನಿಮ್ಮ ಕರ್ಮಗಳಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ. ಬದುಕನ್ನು ಎದುರಿಸಿ. ಈ ದೇಹವು ಪರಮಾತ್ಮ ಕೊಡುಗೆಯಾಗಿ ನೀಡಿರುವ ಒಂದು ವಾಹನವಿದ್ದಂತೆ. ಅದನ್ನು ನಾಶ ಮಾಡಬೇಡಿ. ಅಮರ ನನಗೆ ಯಾವ ಮಂತ್ರದಂಡವನ್ನು ಕೊಡಲಿಲ್ಲ. ಆದರೆ ಅವರು ಶಕ್ತಿಶಾಲಿ ಚೈತನ್ಯಗಳನ್ನು ನನ್ನೊಳಗೆ ಹರಿಸಿದ್ದಿರಬೇಕು. ನಾನು ದೃಢತೆ ಮತ್ತು ತಿಳುವಳಿಕೆಯಿಂದ ಮನೆಗೆ ಹಿಂದಿರುಗಿದೆ. ನನ್ನ ಸಮಸ್ಯೆಗಳು ನಿಧಾನವಾಗಿ ಕರಗಿದವು. ಒಂದು ದಿನ ವಾಕಿಂಗ್ ಹೋದಾಗ ನಾನು ಅವರನ್ನು ಕೇಳಿದೆ, ನೀವು ನನಗೆ ಯಾವ ರೀತಿಯಲ್ಲಾದರೂ ಸಹಾಯ ಮಾಡಿದಿರಾ? ಮೌನವಾಗಿ ಕೆಲವು ಹೆಜ್ಜೆ ನಡೆದ ನಂತರ ಅವರು ಉತ್ತರಿಸಿದರು, ಒಬ್ಬ ವ್ಯಕ್ತಿ ನಿಜವಾಗಿಯೂ ಆಧ್ಯಾತ್ಮಿಕವಾಗಿ ಬೆಳೆಯಲು ಇಚ್ಛಿಸಿದಲ್ಲಿ ನಾವು ಆತನಿಗೆ ನೆರವಾಗುತ್ತೇವೆ. ಆದರೆ ಅದರ ಬಗ್ಗೆ ಮಾತನಾಡುವುದಿಲ್ಲ. ಒಂದು ವೇಳೆ ಹೇಳಿದರೆ ಜನರು ತಮ್ಮೆಲ್ಲ ಸಮಸ್ಯೆಗಳೊಂದಿಗೆ ಇಲ್ಲಿ ಬಂದು ಪರಿಹಾರ ಕೇಳುತ್ತಾರೆ ಹೊರತು ಆಧ್ಯಾತ್ಮಿಕ ಜಾಗೃತಿಗಾಗಿ ಬರುವುದಿಲ್ಲ. ಆವಾಗ ಕೃಷ್ಣಾನಂದರು ಹೇಳ್ತಾರೆ, ಆದ್ರೆ ನೀವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿದ್ರೆ ನಾವು ಸುಲಭವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸಬಹುದಲ್ವಾ ಅಂತ. ಇಲ್ಲ, ನಾವು ಅದನ್ನು ಪ್ರಯತ್ನಿಸಿ ನೋಡಿದ್ದೇವೆ. ಜನರು ಮತ್ತೆ ಹೊಸ ಸಮಸ್ಯೆಗಳೊಂದಿಗೆ ಬರುತ್ತಾರೆ. ಅದಕ್ಕೆ ಕೊನೆ ಇಲ್ಲ.
ಇದೇ ಕಾರಣದಿಂದಲೇ ನಾವು ಕರ್ಮಗಳಲ್ಲಿ ಮತ್ತು ಕಲಿಕೆಯ ಮಾರ್ಗದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಸಮಸ್ಯೆಗಳು ನಮಗೆ ಪಾಠ ಕಲಿಸಲು ಬರುತ್ತವೆ. ಹಾಗಾದರೆ ಧ್ಯಾನದ ಉಪಯೋಗವೇನು? ನಾವು ಕೇವಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲಷ್ಟೇ ಧ್ಯಾನ ಮಾಡುವುದಲ್ಲ. ಧ್ಯಾನವು ನಮ್ಮನ್ನು ಅತ್ಯುನ್ನತ ಸತ್ಯಕ್ಕೆ ಕರೆದೊಯ್ಯುತ್ತದೆ. ಸತ್ಯದೆಡೆಗಿನ ಪ್ರಯಾಣದಲ್ಲಿ ನಮ್ಮೆಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ. ಧ್ಯಾನವು ನಮ್ಮೆಲ್ಲ ಕರ್ಮಗಳನ್ನು ಸುಟ್ಟು ಹಾಕುತ್ತದೆ. ಏನೇ ಕಷ್ಟ ಬಂದರೂ ಧ್ಯಾನವನ್ನು ಬಿಡದೆ ಮುಂದುವರಿಸಿ. ನಿಮ್ಮ ಅಂತಿಮ ಗುರಿಯಾದ ಮುಕ್ತಿಯನ್ನು ನೀವು ಸಾಧಿಸುತ್ತೀರಿ. ಅದೇ ನನ್ನ ಗುರಿಯೇ? ಅದು ಎಲ್ಲರ ಗುರಿಯೂ ಹೌದು. ಹೆಚ್ಚಿನವರಿಗೆ ಇದು ತಿಳಿದಿಲ್ಲ. ದೀರ್ಘಕಾಲದ ಹುಡುಕಾಟ ಮತ್ತು ಪ್ರಯಾಸದ ನಂತರ ನಾವು ಇದನ್ನು ಅರಿತುಕೊಳ್ಳುತ್ತೇವೆ. ನಾವು ನಮ್ಮನ್ನು ಜನರಿಗೆ, ಜಾಗಗಳಿಗೆ, ಕೊನೆಗೆ ವಿಚಾರಗಳಿಗೆ ಬಂಧಿಸಿಕೊಂಡಿದ್ದೇವೆ. ನಾವು ಸ್ವತಂತ್ರರಾಗಬೇಕು. ಮೊದಲು ಈ ಲೋಕದ ಬಂಧನಗಳಿಂದ ಮುಕ್ತಿ ಹೊಂದಿ ಹೊರಹೋಗಿ ನಂತರ ಇತರ ಲೋಕಗಳಲ್ಲಿ ಸುತ್ತಾಡಿ ಕೊನೆಗೆ ನಮ್ಮ ಮೂಲವಾದ ದೇವರಲ್ಲಿಗೆ ಹಿಂದಿರುಗಬೇಕು. ಅದೇ ನಮ್ಮ ಪ್ರಯಾಣದ ಅಂತ್ಯ. ಅದೇ ಮುಕ್ತಿ. ನಾವು ಹಿಂದಿರುಗಿ ಹೋಗುವುದರಿಂದ ಅಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದಿಲ್ಲವೇ? ಇಲ್ಲ. ನಾವು ಪುನಃ ಹಿಂದೆ ಬರಲು ಸದಾ ಸ್ವತಂತ್ರರು. ಆತ್ಮಗಳು ಮತ್ತೆ ಕೆಳಬರುತ್ತವೆಯೇ? ಹೌದು, ಕೆಲವು ಆತ್ಮಗಳು ಬರುತ್ತವೆ. ಒಮ್ಮೆ ಹಿರಿಯ ವ್ಯಕ್ತಿಯೊಬ್ಬರು ಅಮರಲ್ಲಿಗೆ ಮಾರ್ಗದರ್ಶನಕ್ಕಾಗಿ ಬಂದರು. ಅವರು ಒಂದು ಮಂತ್ರವನ್ನು ಸಾವಿರಾರು ಬಾರಿ ಜಪಿಸಿದ್ದು 1,00,000 ಗುರಿಯನ್ನು ಮುಟ್ಟುವ ತವಕದಲ್ಲಿದ್ದರು. ಒಂದು ರಾತ್ರಿ ಅವರಿಗೊಂದು ಭಯಾನಕ ಅನುಭವವಾಗಿತ್ತು. ನಿದ್ರೆಯಲ್ಲಿ ಅವರು ಇದ್ದಕ್ಕಿದ್ದಂತೆ ಗಾಢ ಕತ್ತಲೆಯಲ್ಲಿ ಸಿಲುಕಿ ಅದು ಅವರು ಉಸಿರುಗಟ್ಟಿಸಿ ಸಾಯಿಸುತ್ತಿರುವಂತೆ ಅನುಭವವಾಯಿತು. ಯಾರೋ ಬಲವಾಗಿ ಜಗ್ಗಿದಂತೆ ಎಚ್ಚರಗೊಂಡ ಅವರು ಸಂಪೂರ್ಣವಾಗಿ ಗಲಿಬಿಲಿಗೊಂಡರು. ಅವರಿಗೆ ಈ ಘಟನೆಯ ಕಾರಣವನ್ನು ತಿಳಿದುಕೊಳ್ಳಬೇಕಿತ್ತು. ಅಮರ ಬಹುಶಃ ಯಾವುದೋ ಅಗೋಚರವಾದ ಆಳಗಳನ್ನು ಶೋಧಿಸುತ್ತಿರುವಂತೆ ಅರಕ್ಷಣ ಕಣ್ಮುಚ್ಚಿಕೊಂಡು ನಂತರ ವಿವರಿಸಿದರು. ನೀವು ಜಪಿಸುತ್ತಿರುವ ಮಂತ್ರವನ್ನು ಸೂಕ್ಷ್ಮ ಶರೀರ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳುವಾಗ ಉಪಯೋಗಿಸಲಾಗುತ್ತದೆ. ಇದು ನಮ್ಮ ಸೂಕ್ಷ್ಮ ಶರೀರವನ್ನು ಸ್ಥೂಲ ಶರೀರದಿಂದ ಬೇರ್ಪಡಿಸುವುದಕ್ಕೆ ನೆರವಾಗುತ್ತದೆ. ನೀವಿದನ್ನು ಸಾವಿರಾರು ಸಲ ಜಪಿಸಿದಿರಿ. ಇದರಿಂದ ಉತ್ಪತ್ತಿಯಾದ ಒತ್ತಡವು ನಿಮ್ಮ ಸೂಕ್ಷ್ಮ ಶರೀರವನ್ನು ಬಲವಂತವಾಗಿ ಬೇರ್ಪಡಿಸಿ ಅಂತರಿಕ್ಷದಲ್ಲಿ ಹೊರಹಾಕಿತು. ಅದೃಷ್ಟವಶಾತ್ ನೀವು ಹೇಗೋ ನಿಮ್ಮ ದೇಹದೊಳಗೆ ಹಿಂದಿರುಗಲು ಸಾಧ್ಯವಾಯಿತು. ಇಲ್ಲದಿದ್ದರೆ ನೀವು ಶಾಶ್ವತವಾಗಿ ನಿಮ್ಮ ದೇಹದಿಂದ ಹೊರಗೆ ಉಳಿಯುತ್ತಿದ್ದೀರಿ. ಆದರೆ ಇದು ಅತ್ಯಂತ ಶ್ರೇಷ್ಠವಾದ ಮಂತ್ರ. ಹೌದು, ಆದರೆ ಅದರ ಉದ್ದೇಶ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಮಂತ್ರಗಳೊಂದಿಗೆ ಆಟವಾಡುವ ಹಾಗಿಲ್ಲ. ಅವುಗಳ ಶಕ್ತಿಯ ಬಗ್ಗೆ ತಿಳಿದಿರುವ ಗುರುಗಳಿಂದ ನಾವು ಇಂಥ ಮಂತ್ರಗಳನ್ನು ಪಡೆಯಬೇಕು. ಅಲ್ಲದೆ ಸೂಕ್ಷ್ಮ ಶರೀರ ಪ್ರಯಾಣವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಮಾಡಬೇಕು. ಇಲ್ಲಿ ಋಷಿಗಳು ನಮಗೆ ದಾರಿ ತೋರಿಸಿ ಮೇಲ್ವಿಚಾರಣೆ ಮಾಡುತ್ತಾರೆ. ಅವರು ನಮಗೆ ದೇಹದಿಂದ ಹೊರಹೋಗಿ ನಂತರ ಒಳಬರಲು ನೆರವಾಗುತ್ತಾರೆ. ಆ ಹಿರಿಯರಿಗೆ ಇದರಿಂದ ಕುತೂಹಲ ಹುಟ್ಟಿತು. ಅವರು ಧ್ಯಾನವನ್ನು ಪ್ರಾರಂಭಿಸಿ ಮೂಲ ಸಾಧನೆಯ ನಂತರ ಸೂಕ್ಷ್ಮ ಶರೀರ ಪ್ರಯಾಣದ ಪಾಠವನ್ನು ಕಲಿತರು. ವಾರಗಳ ನಂತರ ಒಂದು ದಿನ ಅವರು ಉದ್ವೇಗದಿಂದ ಅಮೆರಲ್ಲಿಗೆ ಬಂದು ತಮ್ಮ ಮೊದಲ ಯಶಸ್ವಿ ಪ್ರಯಾಣವನ್ನು ವಿವರಿಸಿದರು. ನನಗೆ ಸೇಲಂ ಬಳಿ ಇರುವ ನಮ್ಮ ಹಳ್ಳಿಗೆ ಹೋಗುವ ಮನಸ್ಸಾಯಿತು. ನಾನು ನಿಮ್ಮ ಸೂಚನೆಗಳನ್ನು ಪಾಲಿಸಿ ನಿದ್ದೆ ಹೋದೆ. ಆಗ ಇದ್ದಕ್ಕಿದ್ದಂತೆ ಹಳ್ಳಿಯಲ್ಲಿರುವ ನನ್ನ ಸಂಬಂಧಿಕರ ಮನೆಯನ್ನು ಕಂಡೆ. ನಾನು ಗೋಡೆಯ ಮೂಲಕ ಮನೆಯೊಳಗೆ ಹೋದೆ. ಆಗ ಮಧ್ಯರಾತ್ರಿ ಆಗಿತ್ತು. ನನ್ನ ಸಂಬಂಧಿಕರು ಹಜಾರದಲ್ಲಿ ಕುಳಿತು ಒಂದು ಮದುವೆಯ ಮಾತುಕತೆ ನಡೆಸುತ್ತಿದ್ದರು. ಬಹುಶಃ ನಾನಲ್ಲಿ 10 ನಿಮಿಷ ಇದ್ದೇನೇನೋ. ನಂತರ ಹೇಗೋ ನನ್ನ ದೇಹದೊಳಗೆ ಎಳೆಯಲ್ಪಟ್ಟೆ. ಮರುದಿನ ಬೆಳಿಗ್ಗೆ ಅವರು ಚರ್ಚೆಯ ಪ್ರತಿಯೊಂದು ಪದವು ನನಗೆ ನೆನಪಿತ್ತು. ಇದನ್ನು ಪರೀಕ್ಷಿಸುವ ಸಲುವಾಗಿ ಅವರಿಗೆ ಪತ್ರ ಬರೆದು ಈ ಘಟನೆಯ ಬಗ್ಗೆ ವಿಚಾರಿಸಿದೆ. ನನ್ನ ಸೋದರ ಸಂಬಂಧಿ ಉತ್ತರ ಬರೆದು ನಾನು ಬರೆದ ಎಲ್ಲಾ ವಿವರವೂ ಸರಿ ಇತ್ತೆಂದು ಹೇಳಿದ್ದ ಅಲ್ಲದೆ ಅದೆಲ್ಲ ನನಗೆ ಹೇಗೆ ತಿಳಿಯಿತು ಎಂದು ವಿಚಾರಿಸಿದ್ದ. ಆ ಹಿರಿಯರು ತಮ್ಮ ಅನುಭವದಿಂದ ರೋಮಾಂಚಿತರಾಗಿದ್ದರು. ಅಮರ ನಸುನಕ್ಕು ಸೂಕ್ಷ್ಮ ಶರೀರ ಪ್ರಯಾಣದ ಬಗ್ಗೆ ಮತ್ತಷ್ಟು ವಿವರಿಸಿದರು. ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಸಾಧಕ ತನ್ನ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡ ಸಂಗತಿಯನ್ನು ನನ್ನ ಗುರುವಿಗೆ ಹೇಳಿದ. ಅಮರರಿಗೆ ತುಂಬಾ ಬೇಸರವಾಯಿತು.
ಅವರು ಆ ಸಾಧಕನಿಗೆ ಮರುದಿನ ತಮ್ಮನ್ನು ಭೇಟಿಯಾಗಲು ತಿಳಿಸಿದರು. ಮಾರನೇ ದಿನ ಅವರು ವಿವರಿಸಿದರು, ನಿನ್ನೆ ನಿಮ್ಮ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳಕ್ಕೆ ನಾನು ಹೋಗಿದ್ದೆ. ಆತ ಅಲ್ಲಿದ್ದ. ಅವನು ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾ ಅವರೇಕೆ ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಅಚ್ಚರಿಗೊಳ್ಳುತ್ತಿದ್ದುದನ್ನು ನೋಡಲು ಕರುಣಾಜನಕವಾಗಿತ್ತು. ಆತನಿಗೆ ತಾನು ಸತ್ತಿರುವ ವಿಷಯವೇ ತಿಳಿದಿರಲಿಲ್ಲ. ನಾನು ಅವನಿಗೆ ವಿವರಿಸಿದೆ. ನಿಧಾನವಾಗಿ ಅವನಿಗೆ ಮನವರಿಕೆಯಾಗಿ ನಂತರ ಆತ ಅಳಲು ಪ್ರಾರಂಭಿಸಿದ. ಅವನಿಗೆ ಬದುಕಬೇಕಾಗಿತ್ತು. ನನಗೆ ಅವನನ್ನು ಕಂಡು ಮರುಕವಾಯಿತು. ಅವನನ್ನು ಸಮಾಧಾನಪಡಿಸಿ ನಂತರ ಹಿಮಾಲಯದಲ್ಲಿರುವ ನಮ್ಮ ಋಷಿಗಳಲ್ಲಿಗೆ ಅವನನ್ನು ಕರೆದೊಯ್ದೆ. ಅಲ್ಲಿಂದ ಮುಂದಕ್ಕೆ ಅವರು ಅವನನ್ನು ಮಾರ್ಗದರ್ಶಿಸುತ್ತಾರೆ. ಆ ಸಾಧಕ ಅಮರರನ್ನು ಕೇಳಿದ, ಆತ್ಮಹತ್ಯೆ ಮಾಡಿಕೊಂಡ ನಂತರವೂ ತಾನು ಸತ್ತಿರುವ ವಿಷಯ ಅವನಿಗೆ ಹೇಗೆ ತಿಳಿಯಲಿಲ್ಲ? ಸಾವಿನ ನಂತರದ ಮನಸ್ಥಿತಿಯನ್ನು ಊಹಿಸಿಕೊಳ್ಳುವುದು ಕಷ್ಟ. ನಾನು ಈ ರೀತಿ ಭೇಟಿಯಾಗಿರುವ ಬಹಳ ವ್ಯಕ್ತಿಗಳಲ್ಲಿ ಇದನ್ನು ನೋಡಿದ್ದೇನೆ. ಮೊದಲು ಸಾವಿನಿಂದ ಹಿಂದೆ ಬರಲಾಗುವುದಿಲ್ಲ ಎಂಬ ಸತ್ಯವನ್ನರಿಯಲು ಸಮಯ ಹಿಡಿಯುತ್ತದೆ. ನಂತರ ಸಾವಿನೊಂದಿಗೆ ಜನರು, ಆಸ್ತಿಪಾಸ್ತಿ ಮತ್ತು ಜಾಗಗಳೊಂದಿಗೆ ನಮ್ಮ ಸಂಬಂಧವು ತೀರಿ ಹೋಗುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಲು ಕಾಲ ತಗಲುತ್ತದೆ. ಆಮೇಲೆ ಮನಸ್ಸಿಲ್ಲದಿದ್ದರೂ ಅವರು ಆ ಸ್ಥಳದಿಂದ ದೂರ ಹೋಗುತ್ತಾರೆ. ಸಹಜ ಸಾವು ಸಂಭವಿಸಿದಾಗ ಮೇಲಿನ ಲೋಕಗಳಿಂದ ಬರುವ ಸಾವಿನ ಕಿರಣಗಳೊಂದಿಗೆ ಒಬ್ಬ ದೇವದೂತ ಬರುತ್ತಾನೆ. ಆತ ಸತ್ತ ವ್ಯಕ್ತಿಯೊಂದಿಗೆ ಕೆಲವು ದಿನವಿದ್ದು ಅವನಿಗೆ ಸೂಕ್ತ ಶಿಕ್ಷಣವನ್ನು ಕೊಡುತ್ತಾನೆ. ನಂತರ ಆ ವ್ಯಕ್ತಿಯನ್ನು ಒಂದು ಲೋಕಕ್ಕೆ ಕರೆದೊಯ್ದು ಅಲ್ಲಿ ಅವನಿಗೆ ಸಾಕಷ್ಟು ವಿಶ್ರಾಂತಿಯನ್ನು ಕೊಡಲಾಗುತ್ತದೆ. ವಿಶ್ರಾಮದ ನಂತರ ಮೃತ ವ್ಯಕ್ತಿಯನ್ನು ಒಂದು ಪರೀಕ್ಷೆಗೊಳಪಡಿಸಿ ಅವನ ಕರ್ಮಗಳನ್ನು ಲೆಕ್ಕ ಹಾಕುತ್ತಾರೆ. ನಂತರ ಈ ಕೆಲಸದ ಉಸ್ತುವಾರಿಯಲ್ಲಿರುವ ವ್ಯಕ್ತಿಗಳು ಅವನ ಮುಂದಿನ ಜನ್ಮದ ಬಗ್ಗೆ ನಿರ್ಧರಿಸುತ್ತಾರೆ. ಆತ ಜನ್ಮ ತಳೆಯುವ ಭೂಮಿ, ಅದು ಇದೇ ಭೂಮಿ ಅಲ್ಲದಿರಬಹುದು, ಜನ್ಮಸ್ಥಳ, ಕುಟುಂಬ, ಜೀವಿತಾವಧಿ, ಇತ್ಯಾದಿಗಳೆಲ್ಲವನ್ನೂ ಇಲ್ಲಿ ನಿರ್ಧರಿಸಲಾಗುತ್ತದೆ. ಮತ್ತೆ ಒಬ್ಬ ದೇವದೂತ ಆ ವ್ಯಕ್ತಿಯನ್ನು ಅವನ ಜನ್ಮಸ್ಥಳಕ್ಕೆ ಕರೆದೊಯ್ದು ಆತ ಹುಟ್ಟುವ ಗರ್ಭದವರೆಗೂ ಅವನ ಜೊತೆ ಬರುತ್ತಾನೆ. ಆತ್ಮಹತ್ಯೆ ವಿಷಯದಲ್ಲಿ ಏನಾಗುತ್ತದೆ? ಆತ್ಮಹತ್ಯೆ ಮತ್ತು ಅಪಘಾತಗಳ ಸಮಯದಲ್ಲಿ ದೇವದೂತರು ಬರುವುದಿಲ್ಲ. ಸತ್ತ ವ್ಯಕ್ತಿಗಳು ಸಾಕಷ್ಟು ಸಲ ಇಲ್ಲೇ ಇದ್ದು ನಿಧಾನವಾಗಿ ತಾವು ಸತ್ತಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಜೀವಿತಾವಧಿ ಮುಗಿದು ದೇವದೂತರು ಬರುವವರೆಗೂ ಅವರು ಈ ಭೂಮಿಯ ಮೇಲೆ ಉಳಿಯುತ್ತಾರೆ. ಅವರು ಅದೇ ಜಾಗದಲ್ಲಿ ಉಳಿಯಬಹುದು ಅಥವಾ ತಮ್ಮಿಷ್ಟದಂತೆ ಅಲೆದಾಡಬಹುದು. ಅವರು ದೆವ್ವಗಳೇ? ಹೌದು. ಯಾರಿಗಾದರೂ ಅವರು ತೊಂದರೆ ಕೊಡಬಹುದೇ? ಸಾಧ್ಯವಿದೆ. ಆದರೆ ಎಲ್ಲರೂ ತೊಂದರೆ ಕೊಡುವುದಿಲ್ಲ. ಅವರು ಬದುಕಿದ್ದಾಗ ಹೇಗಿದ್ದರೋ ಹಾಗೆಯೇ ಮುಂದುವರಿಯುತ್ತಾರೆ. ಒಬ್ಬ ವ್ಯಕ್ತಿ ಇಲ್ಲಿದ್ದಾಗ ಉಪದ್ರವ ಕೊಡುತ್ತಿದ್ದರೆ ಸತ್ತ ನಂತರವೂ ಅವನು ತೊಂದರೆ ಕೊಡುತ್ತಲೇ ಇರುತ್ತಾನೆ. ಹಾಗೆಯೇ ದೇವಸ್ಥಾನಗಳಲ್ಲಿ ಇರುತ್ತಿದ್ದ ಗವಿಗಳಲ್ಲಿ ಧ್ಯಾನ ಮಾಡುತ್ತಿದ್ದ ದೆವ್ವಗಳನ್ನು ನಾನು ಭೇಟಿಯಾಗಿದ್ದೇನೆ ಅಂತ ಅಮರರು ಹೇಳ್ತಾರೆ. ಅಮರರನ್ನು ಭೇಟಿಯಾಗುವುದೆಂದರೆ ಅದು ಒಂದು ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿದಂತೆ. ಅವರು ತರಗತಿಗಳನ್ನು ನಡೆಸುತ್ತಿರಲಿಲ್ಲವಾದರೂ ಅವರೊಂದಿಗೆ ಕಳೆದ ಪ್ರತಿ ಗಂಟೆಯೂ ನಮಗೆ ಎಂಥ ವಿರಳವಾದ ಜ್ಞಾನ ಸಂಪತ್ತುಗಳನ್ನು ಕೊಡುತ್ತಿತ್ತೆಂದರೆ ಅದು ಈ ಲೋಕದ ಪುಸ್ತಕಗಳಲ್ಲಿ ಎಂದೂ ಸಿಗುತ್ತಿರಲಿಲ್ಲ ಅಂತ ಹೇಳಿ ಕೃಷ್ಣಾನಂದರು ಹೇಳ್ತಾ, ಈ ಜ್ಞಾನ ಎಲ್ಲರಿಗೂ ತಲುಪಬೇಕಲ್ವೇ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ಅವರು ಹಿಂದೆ ಬಹಳಷ್ಟು ಸಾಲ ಕೂಲಂಕುಷವಾಗಿ ವಿವರಿಸಿರುವ ಏನೋ ಎಂಬಂತೆ ತಕ್ಷಣ ಉತ್ತರಿಸ್ತಾರೆ, ಖಂಡಿತವಾಗಿ ತಲುಪುತ್ತದೆ, ಆದರೆ ನಿಧಾನವಾಗಿ. ಈ ಭೂಮಿಯು ಈಗ ಪ್ರಜ್ಞೆಯ ಬದಲಾವಣೆಯ ಸ್ಥಿತಿಯನ್ನು ಹಾದು ಹೋಗುತ್ತಿದೆ. ಋಷಿಗಳು ಕೆಳತರುತ್ತಿರುವ ಹೊಸ ಚೈತನ್ಯಗಳಿಂದಾಗಿ ನಮ್ಮ ಮಿದುಳಿನಲ್ಲಿ ಹೊಸ ಜೀವಕಣಗಳ ಚಾಲನೆಗೆ ಬರುತ್ತಿವೆ. ಮನುಷ್ಯರು ನಿಧಾನವಾಗಿ ಉನ್ನತ ಹಾಗೂ ನವೀನವಾದ ಜ್ಞಾನವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಈಗ ಯಾರು ತಯಾರಾಗಿರುವರೋ ಅವರು ನವಯುಗದ ಜ್ಞಾನವನ್ನು ಹೇಗಾದರೂ ಪಡೆಯುತ್ತಾರೆ. ನೆನಪಿಡಿ, ಋಷಿಗಳ ಅನೇಕ ಕೇಂದ್ರಗಳು, ಪ್ರತಿನಿಧಿಗಳು ಜಗತ್ತಿನೆಲ್ಲೆಡೆ ಇದ್ದಾರೆ. ದಯವಿಟ್ಟು ನನಗೆ ಹೊಸ ಯುಗದ ಬಗ್ಗೆ ಇನ್ನಷ್ಟು ತಿಳಿಸಿ ಅಂತ ಕೃಷ್ಣಾನಂದರು ಕೇಳ್ತಾರೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಅನುಭಾವಿಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ನಮಗೆ ಯುಗಗಳ ಬಗ್ಗೆ ತಿಳಿದಿದೆ. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ, ಇವೇ 4 ಯುಗಗಳು. ಈ ಚಕ್ರವು ಪುನರಾವರ್ತಿಸುತ್ತದೆ. ಇಲ್ಲಿಯವರೆಗೆ ನಮ್ಮ ಭೂಮಿಯು 28 ಚಕ್ರಗಳನ್ನು ಹಾದು ಹೋಗಿದೆ. 28ನೆಯ 1974ರಲ್ಲಿ ಕೊನೆಗೊಂಡಿತು.
1974 ಮಾರ್ಚ್ 14ರಿಂದ 29ನೆಯ ಚಕ್ರವು ಪ್ರಾರಂಭಗೊಂಡಿದೆ. ನಾವೀಗ ಸತ್ಯಯುಗದಲ್ಲಿದ್ದೇವೆ. ಸತ್ಯಯುಗವನ್ನು ಸ್ವರ್ಣಯುಗವೆಂದು ಕರೆಯಲಾಗಿದ್ದು, ಜನರು ದೇವತೆಗಳಿಂದ ಬಾಳಿ ಶುದ್ಧತೆ ಮತ್ತು ಪರಿಪಕ್ವತೆಗಳ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪುತ್ತಾರೆ. ಆದರೆ ನಮ್ಮ ಸುತ್ತಲಿನ ಬದುಕು ಅತ್ಯಂತ ಭ್ರಷ್ಟವಾಗಿದೆ. ಅದು ನಿಜ. ಆದರೆ ಯಾವ ಬದಲಾವಣೆಯೂ ತಕ್ಷಣವೇ ಆಗುವುದಿಲ್ಲ ಎನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೂರ್ಯೋದಯವನ್ನೇ ತೆಗೆದುಕೊಳ್ಳಿ. ಮೊದಲು ಅರುಣೋದಯವಾಗಿ ಅನಂತರ ಸೂರ್ಯೋದಯವಾಗುತ್ತದೆ. ಮಧ್ಯದಲ್ಲಿ ಯಾವಾಗಲೂ ಒಂದು ಪರಿವರ್ತನೆ ಅವಧಿ ಇರುತ್ತದೆ. 1974ರಿಂದ ಪ್ರಾರಂಭಿಸಿ ನಂತರದ 432 ವರ್ಷಗಳ ಅವಧಿಯೇ ಕಲಿಯುಗದಿಂದ ಸತ್ಯಯುಗದವರೆಗಿನ ಪರಿವರ್ತನಾ ಕಾಲ. ನಾವೀಗ ಪ್ರಾರಂಭದಲ್ಲಿದ್ದೇವಷ್ಟೇ. ಆದರೆ ಈಗ ಕೂಡ ನಾವು ಸೂಕ್ಷ್ಮ ಮಟ್ಟದಲ್ಲಿ ಬದಲಾವಣೆಗಳನ್ನು ಗಮನಿಸಬಹುದು. ಒಂದು ಹೊಸ ಅರಿವು ಮೂಡುತ್ತಿದೆ. ಎಲ್ಲೆಡೆ ಪ್ರಜ್ಞಾ ಜಾಗೃತಿಯಾಗುತ್ತಿದೆ. ಜನರು ಅಂತರ್ಮುಖರಾಗಿ ಯೋಗದೆಡೆಗೆ, ಮುಖ್ಯವಾಗಿ ಧ್ಯಾನದೆಡೆಗೆ ಆಕರ್ಷಿತರಾಗುತ್ತಿದ್ದಾರೆ. ಈ ಶತಮಾನದ ಕೊನೆಯ ವೇಳೆಗೆ ಪ್ರಮುಖ ಬದಲಾವಣೆಗಳಾಗುತ್ತವೆ. ವಿಶ್ವಯುದ್ಧ ಸಂಭವಿಸಬಹುದೇ? ಹೌದು. ಆದರೆ ನಾವು ಖಂಡಿತವಾಗಿ ಭವಿಷ್ಯ ನುಡಿಯಲು ಸಾಧ್ಯವಿಲ್ಲ. ಇದೊಂದು ಮಹಾವಿಪ್ಲವ. ದಿವ್ಯ ಶಕ್ತಿ ಮತ್ತು ಕ್ಷುದ್ರ ಶಕ್ತಿಗಳ ಮಧ್ಯೆ ನಡೆಯುವ ಮಹಾಯುದ್ಧ. ಇದು ಸೂಕ್ಷ್ಮ ಮಟ್ಟದಲ್ಲಿ ನಡೆಯುತ್ತದೆ. ನಂತರ ಬಹುಶಃ ಭೌತಿಕ ಮಟ್ಟದಲ್ಲೂ ಯುದ್ಧವಾಗುತ್ತದೆ. ಋಷಿಗಳು ಏಕೆ ಯುದ್ಧವನ್ನು ತಪ್ಪಿಸುವುದಿಲ್ಲ? ಅವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರು ದೈವಿ ನಿಯಮಗಳನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಜಗತ್ತಿನ ಹೆಚ್ಚಿನ ಜನರು ಶಿಷ್ಟ ಮಾರ್ಗವನ್ನು ಆರಿಸಿಕೊಂಡು ತಮ್ಮ ಬದುಕನ್ನು ಸಕಾರಾತ್ಮಕಗೊಳಿಸಿ ಕಲಿಯುಗದ ರೀತಿ ನೀತಿಗಳನ್ನು ಕೈಬಿಟ್ಟರೆ ಆಗ ಯುದ್ಧವನ್ನು ತಪ್ಪಿಸಬಹುದು. ಆದರೆ ಅಂತ ಯಾವ ಸೂಚನೆಗಳು ಕಾಣಿಸುತ್ತಿಲ್ಲ. ಆದ್ದರಿಂದ ಋಷಿಗಳು ಯುದ್ಧ ನಡೆಯಲು ಬಿಡಬಹುದು. ಇಂತಹ ಸಂಗತಿಗಳು ಋಷಿಗಳ ಕಾರ್ಯವ್ಯಾಪ್ತಿಯೊಳಗೆ ಬರುತ್ತವೆಯೇ? ಅಮರರು ಮಗುಳ್ನಕ್ಕು ನಾನೊಂದು ಚಿಕ್ಕ ಮಗುವೇನೋ ಎಂಬಂತೆ ನನ್ನನ್ನು ದಿಟ್ಟಿಸಿ ನೋಡಿದರು. ಹೌದು, ಎಲ್ಲಾ ಸಂಗತಿಗಳು ಬರುತ್ತವೆ. ಒಂದು ದಿನ ನನ್ನ ಸ್ನೇಹಿತ ಒಬ್ಬ ಸ್ವಾಮಿಯನ್ನು ನಮ್ಮ ಗುಂಪಿಗೆ ಪರಿಚಯಿಸಿದ. ಅವರಲ್ಲಿ ಬಹಳಷ್ಟು ಸಿದ್ಧಿಗಳಿವೆ ಎಂದು ಹೇಳಿದ. ಆ ಸ್ವಾಮಿಯು ನಮ್ಮ ಮುಂದೆ ಪವಾಡಗಳನ್ನು ಮಾಡಿ ತೋರಿಸಿದರು. ಅವರು ವಿಭೂತಿ ಮತ್ತು ಸಣ್ಣ ಪುಟ್ಟ ವಸ್ತುಗಳಾದ ಬೆಳ್ಳಿಯ ಮೂರ್ತಿಗಳು ಮತ್ತು ಹಣ್ಣುಗಳನ್ನು ಗಾಳಿಯಲ್ಲಿ ಕೈ ಆಡಿಸಿ ತೆಗೆದುಕೊಟ್ಟರಲ್ಲದೆ ಜನರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದರು. ಸ್ವಲ್ಪ ಸಮಯದಲ್ಲಿಯೇ ಅವರ ಸುತ್ತ ಜನರು ಗುಂಪುಗೂಡಿ ಭಜನೆ ಮಾಡುತ್ತಾ ಅವರ ಸಿದ್ಧಿಗಳನ್ನು ಹೊಗಳುತ್ತಾ ಅವರ ಪವಾಡಗಳನ್ನು ಬಣ್ಣಿಸತೊಡಗಿದರು. ನಾನು ಕುತೂಹಲಗೊಂಡು ಅವರಿಗೆ ನಿಕಟವಾದೆ. ಅವರು ವಸ್ತುಗಳನ್ನು ಹೇಗೆ ಪ್ರತ್ಯಕ್ಷಗೊಳಿಸುತ್ತಾರೆ ಎಂದು ನನಗೆ ತಿಳಿದುಕೊಳ್ಳಬೇಕಿತ್ತು. ಆ ಸ್ವಾಮಿಯು ವಿವರಿಸಿದರು. ಆದರೆ ಹೇಗೂ ಅವರ ಸತ್ಯವನ್ನು ಬಯಲು ಮಾಡುತ್ತಿಲ್ಲವೆಂದು ನನಗೆ ಅನ್ನಿಸಿತು. ನಾನು ಅಮರರನ್ನು ಕೇಳಿದಾಗ ಅವರು ವಿವರಿಸಿದರು. ಅವರು ಪ್ರತ್ಯಕ್ಷಗೊಳಿಸುತ್ತಿಲ್ಲ, ಕೇವಲ ಸ್ಥಳಾಂತರಗೊಳಿಸುತ್ತಿದ್ದಾರೆ ಅಷ್ಟೇ. ಮೊದಲು ಕೆಲವು ವಸ್ತುಗಳನ್ನು ಸಂಗ್ರಹಿಸಿ ಅವುಗಳನ್ನು ತಮ್ಮ ಮನೆಯಲ್ಲಿಡುತ್ತಾರೆ. ಅವರಿಗೆ ಒಂದು ಅತಿ ಮಾನುಷ ಜೀವಿಯ, ಬಹುಶಃ ಒಂದು ಪ್ರೇತದ ನೆರವಿರುತ್ತದೆ. ಯಾವಾಗಲಾದರೂ ಅವರಿಗೆ ತಮ್ಮ ಪವಾಡ ಶಕ್ತಿಯನ್ನು ಪ್ರದರ್ಶಿಸಬೇಕೆನಿಸಿದರೆ ಈ ಪ್ರೇತಕ್ಕೆ ಒಂದು ವಸ್ತುವನ್ನು ತರುವಂತೆ ಮಾನಸಿಕವಾಗಿ ಕೋರಿಕೊಳ್ಳುತ್ತಾರೆ. ಅದು ಆ ವಸ್ತುವನ್ನು ಯಾವುದೇ ದೂರದಿಂದ ಕ್ಷಣ ಮಾತ್ರದಲ್ಲಿ ತರಬಲ್ಲದು. ಈ ವಸ್ತು ಪ್ರೇತದ ಮುಚ್ಚಿದ ಸೂಕ್ಷ್ಮ ಕೈಯಲ್ಲಿರುವುದರಿಂದ ಅದು ಯಾರಿಗೂ ಕಾಣಿಸುವುದಿಲ್ಲ. ನಂತರ ಆ ಸ್ವಾಮಿ ಅದನ್ನು ಹಿಡಿದು ಗಾಳಿಯಿಂದ ಹೊರತೆಗೆದಂತೆ ಅದನ್ನು ತೋರಿಸುತ್ತಾರೆ. ನಿಜವಾಗಿ ಪ್ರತ್ಯಕ್ಷಗೊಳಿಸುವುದು ಸಾಧ್ಯವೇ? ಹೌದು, ಖಂಡಿತ ಸಾಧ್ಯ ಅಂತ ಅಮರರು ಹೇಳ್ತಾರೆ. ಅಮರರು ನನ್ನನ್ನು ಚಕ್ರಧ್ಯಾನಕ್ಕೆ ತೊಡಗಿಸಿದರು. ಅವುಗಳ ಬಗ್ಗೆ ಎಲ್ಲವನ್ನೂ ವಿವರಿಸಿದರಲ್ಲದೆ ಅವುಗಳನ್ನು ಚಾಲನೆಗೊಳಿಸಿ ಪ್ರತಿ ಚಕ್ರದಲ್ಲಿಯೂ ಸುಪ್ತವಾಗಿರುವ ವಿಶೇಷ ಸಾಮರ್ಥ್ಯಗಳನ್ನು ಹೊರತರುವ ರೀತಿಯನ್ನು ಕಲಿಸಿದರು. ಜೊತೆಗೆ ಅವುಗಳಲ್ಲಿ ಅಡಕವಾಗಿರುವ ವಿಶಿಷ್ಟ ಶಕ್ತಿಗಳನ್ನು ಉಪಯೋಗಿಸುವುದು ಹೇಗೆಂದು ವಿವರಿಸಿ ಋಷಿಗಳ ಸ್ಪಷ್ಟವಾದ ಒಪ್ಪಿಗೆ ಇಲ್ಲದೆ ಈ ಶಕ್ತಿಗಳನ್ನು ಬಳಸದಂತೆ ಎಚ್ಚರಿಸಿದರು ಮತ್ತು ಋಷಿಗಳನ್ನು ಸಂಪರ್ಕಿಸುವುದನ್ನೂ ಕಲಿಸಿದರು. ಎಷ್ಟೊಂದು ಜ್ಞಾನ ಮತ್ತು ಎಷ್ಟೆಲ್ಲಾ ತಂತ್ರಗಳು! ಇವುಗಳನ್ನು ಪಡೆಯುವ ಅರ್ಹತೆ ನನಗಿದೆಯೇ ಎಂದುಕೊಂಡೆ. ಹೌದು, ನಿಮಗೆ ಈ ಅರ್ಹತೆ ಇದೆ. ಅಮರರು ಒಂದು ಶುಕ್ರವಾರ ಅವರೊಂದಿಗಿನ ಪವಿತ್ರ ಸಮಯದಲ್ಲಿ ವಿವರಿಸಿದರು. ನೀವೆಲ್ಲರೂ ಇವೆಲ್ಲಕ್ಕೂ ಅರ್ಹರು.
ನಿಮ್ಮ ಬಗ್ಗೆ ನಿಮಗೇ ತಿಳಿದಿಲ್ಲ. ನಾನು ಸೂಚ್ಯವಾಗಿ ಹೇಳುತ್ತೇನೆ ಕೇಳಿ. ನಿಮ್ಮಲ್ಲಿ 1974ರಿಂದ 79ರವರೆಗೆ ನನ್ನಲ್ಲಿಗೆ ಬಂದವರೆಲ್ಲರೂ ಒಂದು ವಿಶಿಷ್ಟ ಗುಂಪಿಗೆ ಸೇರಿದವರು. 5,000 ವರ್ಷಗಳ ಹಿಂದೆ ನೀವೆಲ್ಲರೂ ಕೃಪಾಚಾರ್ಯರ ಆಶ್ರಮದಲ್ಲಿ ಯುವ ವಿದ್ಯಾರ್ಥಿಗಳಾಗಿದ್ದಿರಿ. ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯರು ನಿಮ್ಮ ಗುರುಗಳಾಗಿದ್ದರು. ಆ ಸಮಯದಲ್ಲಿ ಅವರು ಆಜ್ಞಾ ಮತ್ತು ಸಹಸ್ರಾರಗಳ ನಡುವೆ ಇರುವ ನಿರಂತರಿ ಎಂಬ ವಿಶೇಷ ಚಕ್ರವನ್ನು ಚಾಲನೆಗೊಳಿಸಲು ಪ್ರಯೋಗ ನಡೆಸುತ್ತಿದ್ದರು. ಇದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿರುವ ವಿಶಿಷ್ಟವಾದ ಚಕ್ರ. ಒಮ್ಮೆ ಚಾಲನೆಗೊಳಿಸಿದರೆ ಅದು ಜೈವಿಕ ಗಡಿಯಾರದಂತೆ ಕೆಲಸ ಮಾಡುತ್ತದೆ. ನಾವು ಇದನ್ನು ಪ್ರಯೋಗಿಸಿ ನಮ್ಮ ವಯಸ್ಸನ್ನು ಹೆಚ್ಚಿಸಿ ಅಥವಾ ನಮ್ಮ ಯೌವನದ ದಿನಗಳಿಗೆ ಹೋಗಿ, ಇಲ್ಲವೇ ಇದೇ ವಯಸ್ಸಿನಲ್ಲಿ ಯುಗಯುಗಗಳವರೆಗೆ ಜೀವಿಸಬಹುದು. ಆಗ ಇದ್ದಕ್ಕಿದ್ದಂತೆ ಅವರು ತಮ್ಮ ಪ್ರಯೋಗಗಳನ್ನು ನಿಲ್ಲಿಸಬೇಕಾಯಿತು. ದುರ್ಯೋಧನ ಹುಟ್ಟಿದ್ದ. ತಮ್ಮ ವಿಶೇಷ ಸಾಮರ್ಥ್ಯಗಳಿಂದ ಅವರು ಮುಂದೆ ನಡೆಯುವ ಮಹಾಭಾರತ ಯುದ್ಧವನ್ನು ಮನಗಂಡರು. ಸಪ್ತಋಷಿಗಳು ಅವರಿಗೆ ಪ್ರಯೋಗಗಳನ್ನು ನಿಲ್ಲಿಸಿ ಶಿಷ್ಯರನ್ನು ಯುದ್ಧಕ್ಕೆ ಸಿದ್ಧಗೊಳಿಸಲು ಸೂಚಿಸಿದರು. ಆಗ ನಿಮಗೆ ಯುದ್ಧ ಕೌಶಲ್ಯಗಳನ್ನು ಕಲಿಸಿಕೊಡಲಾಯಿತು. ನೀವು ಯುದ್ಧದಲ್ಲಿ ಹೋರಾಡಿ ಮರಣ ಹೊಂದಿದಿರಿ. ಆಗ ನಿಮಗೆ ಒಂದು ವಿಶೇಷವಾದ ಭೂಮಿಯಲ್ಲಿ 5,000 ವರ್ಷಗಳ ಕಾಲ ವಿಶ್ರಮಿಸುವ ಅವಕಾಶ ದೊರೆಯಿತು. ವಿಶ್ವಾಮಿತ್ರ ಮಹರ್ಷಿಗಳು ಕಲಿಯುಗದಿಂದ ಸತ್ಯಯುಗದವರೆಗಿನ ಪರಿವರ್ತನೆಯ ಅವಧಿಯಲ್ಲಿ ಕೆಲಸ ಮಾಡಲು ಸ್ವಯಂ ಸೇವಕರನ್ನು ಕರೆದಾಗ ನೀವು ಮುಂದೆ ಬಂದಿರಿ. ಅವರು ನಿಮ್ಮನ್ನು ಒಂದು ವಿಶೇಷವಾದ ಭೂಮಿಗೆ ಕರೆದೊಯ್ದು 5,000 ವರ್ಷಗಳವರೆಗೆ ನಿಮಗೆ ತರಬೇತಿ ಕೊಟ್ಟರು. ಆದ್ದರಿಂದಲೇ ಈ ಅಭ್ಯಾಸಗಳೆಲ್ಲ ನಿಮಗೆ ಅತಿ ಶೀಘ್ರ ಫಲಿತಾಂಶಗಳನ್ನು ಕೊಡುತ್ತಿವೆ. ಇವು ಒಂದು ರೀತಿಯ ಪುನರ್ಮನನವಷ್ಟೇ. ನನಗೆ ನಂಬಲಾಗದಷ್ಟು ಆಶ್ಚರ್ಯವಾಯಿತು. ಒಂದು ವೇಳೆ ಅಮರರಲ್ಲದೆ ಬೇರೆ ಯಾರೇ ಇದನ್ನು ಹೇಳಿದ್ರೂ ನಾನು ನಕ್ಕು ತಮಾಷೆ ಮಾಡ್ತಿದ್ದೆ. ಆದರೆ ನನಗೆ ಅವರ ಮಾತಿನಿಂದ ವಿವರಿಸಲಾಗದಷ್ಟು ರೋಮಾಂಚನವಾಯಿತು. ಈ ತಿಳಿವು ಮನಸ್ಸಿನಾಳಕ್ಕೆ ಇಳಿಯುವ ಮುನ್ನವೇ ತರ್ಕ ಮತ್ತು ಅಪನಂಬಿಕೆಗಳ ನನ್ನ ವಿಶ್ವಾಸದ ಧೃತಿಗೆಡಿಸತೊಡಗಿದವು. ಕ್ಷಣಕಾಲ ಈ ಸಂಘರ್ಷ ಮುಂದುವರಿಯಲು ನಾನು ಅವಕಾಶ ಕೊಡಬೇಕಾಯಿತು. ಅನಂತರ ವಿಶ್ವಾಸವೇ ಗೆದ್ದಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗುರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಎಂದು ನನಗೆ ಗೊತ್ತಿತ್ತು. ಅವರೊಬ್ಬ ಮಹಾನ್ ಋಷಿಯಾಗಿದ್ದರು. ಅಮರ ನನ್ನ ಮನಸ್ಸನ್ನು ಓದಬಲ್ಲವರಾಗಿದ್ದರು. ನನ್ನೊಳಗೆ ನಡೆಯುತ್ತಿದ್ದ ವಿಚಾರ ಸಂಘರ್ಷ ಅವರಿಗೆ ತಿಳಿದಿತ್ತು. ಒಮ್ಮೆ ನಸುನಕ್ಕು ಅವರು ಮಾತನಾಡತೊಡಗಿದರು. ನಿಮಗೆ ಈ ತಿಳಿವಿನಿಂದ ಹೇಗೆ ಅನಿಸುತ್ತಿದೆ ಎಂದು ನನಗೆ ಗೊತ್ತು. ಆದರೆ ಇದರಿಂದ ನಿಮ್ಮ ಅಹಮ್ಮನ್ನು ಉತ್ತೇಜಿಸಲು ಬಿಡಬೇಡಿ. ಇದಕ್ಕಿಂತ ಅದ್ಭುತವಾದ ಗತಜೀವನವನ್ನು ಹೊಂದಿರುವವರು ಈಗ ಈ ಜಗತ್ತಿನಲ್ಲಿದ್ದಾರೆ. ನೀವು ಆಕಸ್ಮಿಕವಾಗಿ ನಿಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಂಡಿರಿ. ಇನ್ನೊಬ್ಬರಿಗೆ ಅಡಚಣೆಯಾಗದಂತೆ ನೀವು ನಿಮ್ಮ ಜೀವನವನ್ನು ಪುನರ್ರಚಿಸಿಕೊಳ್ಳಬಹುದು. ಈಗ ನಾನು ಇನ್ನೊಂದು ರೋಮಾಂಚಕ ವಿಷಯವನ್ನು ಹೇಳುತ್ತೇನೆ ಕೇಳಿ. ನಾವೆಲ್ಲ ತಿಳಿದಿರುವಂತೆ ಕೃಪಾಚಾರ್ಯರು ಚಿರಂಜೀವಿಗಳು. ಅವರಿಗೆ ಸಾವಿಲ್ಲ. ನಾನು ಅವರನ್ನು ಖುದ್ದಾಗಿ ಭೇಟಿಯಾಗಿದ್ದೇನೆ. ಆರಂಭದ ಅಚ್ಚರಿಗಳ ನಂತರ ನಾವು ಅತ್ಯಂತ ಅದ್ಭುತವಾದ ಪ್ರಕಟಣೆಗಳಿಗೆ ಹೊಂದಿಕೊಂಡೆವು. ನಾನು ಮುಂಚೆಯೇ ಹೇಳಿರುವಂತೆ ಎಲ್ಲವನ್ನೂ ಮುದ್ರಿಸಲು ಸಾಧ್ಯವಿಲ್ಲ. ನನ್ನ ಗುರುವಿನ ಸೂಚನೆಗಳು ಮತ್ತು ದೈವಿ ನಿಯಮಗಳಿಗೆ ನಾನು ಬದ್ಧನಾಗಿದ್ದೇನೆ. ನನಗೀಗ ಅರ್ಥವಾಗಿದೆ, ಈ ಲೋಕದ ಮತ್ತು ಸೂಕ್ಷ್ಮ ಲೋಕದ ಎಷ್ಟೊಂದು ಚಟುವಟಿಕೆಗಳು ಎಂದೆಂದಿಗೂ ನಮಗೆ ಅಪರಿಚಿತವಾಗಿಯೇ ಉಳಿಯುತ್ತದೆ ಮತ್ತು ಮೇಲಿನ ಲೋಕಗಳ ದಿವ್ಯ ಜೀವಿಗಳು ಹೇಗೆ ಮಾನವ ಕುಲಕ್ಕೆ ನೆರವಾಗುತ್ತಿದ್ದಾರೆ ಎಂದು ಅಮರರು ವಿವರಿಸತೊಡಗಿದರು. ನಾನು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೆ. ಒಂದು ದಿನ ಋಷಿಗಳು ನನಗೆ ಶಾಲೆಯಿಂದ 2 ವಾರಗಳ ರಜೆ ಪಡೆದು ಕಬ್ಬನ್ ಪಾರ್ಕಿಗೆ ಹೋಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಂತು ಕಾಯಲು ಸೂಚಿಸಿದರು. ನಾನು ಅಲ್ಲಿಗೆ ಹೋಗಿ ಕಾಯುತ್ತಾ ನಿಂತೆ. ಕೆಲವೇ ನಿಮಿಷಗಳಲ್ಲಿ ಕಾರಿನಲ್ಲಿ ಬಂದ ಆಂಗ್ಲನೊಬ್ಬ ನನ್ನ ಹೆಸರು ಕೇಳಿದ. ನಾನು ಹೇಳಿದೆ. ಆತ ನನ್ನನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದು ಅಲ್ಲಿ ನಮಗಾಗಿ ಆತ ಒಂದು ವಿಶೇಷ ವಿಮಾನವನ್ನು ಏರ್ಪಾಟು ಮಾಡಿದ್ದ. ಅಲ್ಲಿಂದ ಆತ ನನ್ನನ್ನು ಕಲ್ಕತ್ತೆಗೆ ಮತ್ತು ಅಲ್ಲಿಂದ ಹಾಂಗ್ಕಾಂಗ್ಗೆ ಕರೆದೊಯ್ದ. ಹಾಂಗ್ಕಾಂಗ್ನಲ್ಲಿ ನನ್ನನ್ನು ಒಬ್ಬ ಚೀನಿ ವ್ಯಕ್ತಿಗೆ ಪರಿಚಯಿಸಿ, ನನಗೆ ಈತ ನಿನ್ನನ್ನು ಮುಂದೆ ಕರೆದೊಯ್ದು ಮತ್ತೆ ಹಿಂದೆ ತಂದು ಬಿಡುತ್ತಾನೆ. ನಾನು ಇಲ್ಲಿಂದ ನಿನ್ನನ್ನು ವಾಪಸ್ಸು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ತಾನು ಸರಿಯಾಗಿ ಯಾವ ದಿನ ಬರುತ್ತೇನೆಂದು ತಿಳಿಸಿದ. ನಮ್ಮ ಊಟ ಮತ್ತು ವಿಶ್ರಾಂತಿಯೆಲ್ಲ ಮುಗಿದ ಮೇಲೆ ಆ ಚೀನಿಯ ನನ್ನನ್ನು ಬಂದರಿಗೆ ಕರೆದೊಯ್ದು ಮತ್ತು ಅಲ್ಲಿಂದ ನಾವು ಒಂದು ದೋಣಿಯಲ್ಲಿ
ಕುಳಿತು ಸುಮಾರು 3 ತಾಸು ಪ್ರಯಾಣಿಸಿದೆವು. ನನ್ನನ್ನು ದಡದಲ್ಲಿ ಬಿಟ್ಟು ಆತ, ಇಲ್ಲಿಂದ ಇನ್ನೊಬ್ಬ ವ್ಯಕ್ತಿ ನಿನಗೆ ಜೊತೆಯಾಗುತ್ತಾನೆ ಮತ್ತು ವಾಪಸ್ಸು ತಂದು ಬಿಡುತ್ತಾನೆ. ನಾನು ಇಲ್ಲಿಂದ ನಿನ್ನನ್ನು ಹಿಂದೊಯ್ಯುತ್ತೇನೆ ಎಂದು ಹೇಳಿ ತಾನು ಬರುವ ದಿನ ಮತ್ತು ಸಮಯವನ್ನು ತಿಳಿಸಿದ. ದಡದಲ್ಲಿ ನನಗಾಗಿ ಕಾಯುತ್ತಿದ್ದ ವ್ಯಕ್ತಿಯೊಂದಿಗೆ ನಾನು ಕನಸಿನಲ್ಲೆಂಬಂತೆ ಹೆಜ್ಜೆ ಹಾಕುತ್ತಾ ನಡೆದೆ. ನಾವು ಸುಮಾರು 2 ದಿನ ನಡೆದು ಕೊನೆಗೆ ದಟ್ಟ ಮರಗಳು, ಪೊದೆಗಳು ತುಂಬಿದ್ದ ಕಣಿವೆಯೊಂದನ್ನು ತಲುಪಿದೆವು. ಅಲ್ಲಿ ಸುಂದರವಾದ ಪಕ್ಷಿಗಳಿದ್ದವು. ನಾವು ಕೆಲಕಾಲ ನಡೆದು ಒಂದು ದೊಡ್ಡ ಗುಹೆಯ ಬಳಿ ಬಂದೆವು. ಆ ಗುಹೆಯನ್ನು ಪ್ರವೇಶಿಸಿ ಇನ್ನೊಂದು ಬದಿಯಿಂದ ಹೊರಬಂದಾಗ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗ್ಲಿಲ್ಲ. ಅಲ್ಲಿ ಬೃಹತ್ ಕಟ್ಟಡಗಳು, ಜನರು ಇದ್ದರು. ಬಾಗಿಲ ಬಳಿಯೇ ಒಬ್ಬ ಯುವಕ ನಮ್ಮನ್ನು ಮುಗುಳ್ನಗೆಯಿಂದ ಸ್ವಾಗತಿಸಿದ. ನಾವು ಬರುತ್ತಿರುವ ವಿಷಯ ಅವನಿಗೂ ತಿಳಿದಿತ್ತು. ನಮ್ಮನ್ನು ಒಂದು ಕಟ್ಟಡದೊಳಗೆ ಕರೆದೊಯ್ದು ನಂತರ ನಾವು ಸ್ನಾನ ಮಾಡಿ, ಊಟ ಮಾಡಿ, ರಾತ್ರಿ ಮಲಗಿ ವಿಶ್ರಾಂತಿ ಪಡೆದೆವು. ಬೆಳಿಗ್ಗೆ ನನ್ನನ್ನು ಒಂದು ಸಭಾಂಗಣಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ 40ರ ಆಸುಪಾಸಿನಲ್ಲಿದ್ದ ಒಬ್ಬ ವ್ಯಕ್ತಿ ರಾಜಗಾಂಭೀರ್ಯದಿಂದ ಕುಳಿತಿದ್ದರು. ಅವರು ನನ್ನತ್ತ ಮುಗುಳ್ನಕ್ಕು ನನಗೆ ಕುಳಿತುಕೊಳ್ಳಲು ಸಂಜ್ಞೆ ಮಾಡಿ ಅನಂತರ ಸಂಸ್ಕೃತದಲ್ಲಿ ಮಾತನಾಡತೊಡಗಿದರು. ನನಗೆ ಅದು ಅರ್ಥವಾಗದ್ದರಿಂದ ನಾವು ಮಾನಸಿಕವಾಗಿ ಮಾತನಾಡತೊಡಗಿದೆವು. ಅವರೇ ಕೃಪಾಚಾರ್ಯರು. ಅವರು ನನಗೆ ನಾನವರನ್ನು ಖುದ್ದಾಗಿ ಭೇಟಿಯಾಗಬೇಕಾದ ಅವಶ್ಯಕತೆಯನ್ನು ತಿಳಿಸಿ, ಮುಂದೆ ಬೆಂಗಳೂರಿನ ಸಮೀಪ ನಾನು ಕೈಗೆತ್ತಿಕೊಳ್ಳಬೇಕಾದ ಒಂದು ಯೋಜನೆ ಮತ್ತು ಅವರನ್ನು ಒಳಗೊಳ್ಳುವ ಅನೇಕ ಕಾರ್ಯಗಳ ಬಗ್ಗೆ ನನಗೆ ಕೂಲಂಕುಷವಾಗಿ ವಿವರಿಸಿದರು. ಅನಂತರ ಅವರು ನನ್ನನ್ನು ಅನೇಕ ಯುವಜನರು ಗುರುಕುಲ ಪದ್ಧತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದ ಸ್ಥಳಕ್ಕೆ ಕರೆದೊಯ್ದರು. ಅಂತಿಮವಾಗಿ ನನಗೆ ವಿದಾಯ ಹೇಳಿದರು. ಮರುದಿನ ನಾನು ನನ್ನ ಜೊತೆಗಾರರೊಂದಿಗೆ ಅಲ್ಲಿಂದ ಹೊರಟೆ. ನಾವು ಕಾಲ್ನಡಿಗೆಯಲ್ಲಿ ತೀರಕ್ಕೆ ಬಂದು ತಲುಪಿದೆವು. ಅಲ್ಲಿ ದೋಣಿಯೊಂದಿಗೆ ಚೀನಿಯ ನನಗಾಗಿ ಕಾಯುತ್ತಿದ್ದ. ಹಾಂಗ್ಕಾಂಗ್ನಲ್ಲಿ ಆಂಗ್ಲ ವ್ಯಕ್ತಿ ನನಗಾಗಿ ಎದುರು ನೋಡುತ್ತಿದ್ದ. ಸರಿಯಾಗಿ 2 ವಾರಗಳಲ್ಲಿ ನಾನು ಕಬ್ಬನ್ ಪಾರ್ಕ್ನ ಅದೇ ಜಾಗಕ್ಕೆ ಬಂದು ತಲುಪಿದ್ದೆ. ಅವರು ಮಾತು ನಿಲ್ಲಿಸಿದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಮೌನ ಆವರಿಸಿತು. ನಾನು ಅಮರರನ್ನು ಕೇಳಿದೆ, ಕೃಪಾಚಾರ್ಯರ ವಯಸ್ಸೆಷ್ಟು? ಅಮರರು ಉತ್ತರಿಸಿದರು, 1000 ವರ್ಷಗಳು. ಅಂದ್ರೆ ಎಷ್ಟರ ಮಟ್ಟಿಗೆ ಅಮರರ ಸಾಧನೆಗಳನ್ನ ನಾವಿಲ್ಲಿ ನೋಡ್ಬೋದು ಅಂತಂದ್ರೆ, ಅವರು ದೈವಾಂಶ ಸಂಭೂತರು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳನ್ನ ನಾವು ನೋಡ್ತಾ ಹೋಗ್ಬೋದು. ಕೃಷ್ಣಾನಂದರು ಹೇಳ್ತಾರೆ, ನಾನು ನನ್ನ ಸಾಧನೆಯ 3ನೇ ವರ್ಷವನ್ನು ಪ್ರವೇಶಿಸಿದೆ. ಅದು 1979ನೇ ಇಸ್ವಿ. ಈ ವರ್ಷದಲ್ಲಿ ನನ್ನ ಸಾಧನೆ ಚಕ್ರ ಧ್ಯಾನದಲ್ಲಿ ಮುಂದುವರಿಯಿತು. ನನ್ನ ಧ್ಯಾನಾಭ್ಯಾಸದಲ್ಲಿ ಏರಿಳಿತಗಳಿದ್ದವು. ಅದು ದಿನ ರಾತ್ರಿಗಳಷ್ಟೇ ಸಹಜವಾದದ್ದು ಎಂದು ಅಮರರು ವಿವರಿಸಿದರು. ಪಟ್ಟು ಬಿಡದೆ ಪ್ರಯತ್ನಿಸುವುದೇ ಯಶಸ್ಸಿನ ಮೂಲ ಮಂತ್ರವಾಗಿತ್ತು. ಉಳಿದ ಅನೇಕರಂತೆ ನನಗೆ ಧ್ಯಾನದಲ್ಲಿ ಹೆಚ್ಚು ಅನುಭವಗಳಾಗಲಿಲ್ಲ. ಕೆಲವು ಅನುಭವಗಳು ಚೆನ್ನಾಗಿದ್ದವು. ಅಮರರು ಕೆಲವನ್ನು ವಿವರಿಸಿದರೆ ಉಳಿದವುಗಳಿಗೆ ಅವರ ಮಂದಹಾಸವೇ ಉತ್ತರವಾಗಿತ್ತು. ಅವರು ಎಲ್ಲರಿಗೂ ಹೇಳ್ತಿದ್ರು, ಅನುಭವಗಳು ನಿಮ್ಮ ಸಾಧನೆಯ ಅಳತೆಗೋಲಲ್ಲ. ನಿಮಗೆ ಅನುಭವಗಳಿಲ್ಲದಿದ್ದರೆ ಚಿಂತಿಸಬೇಡಿ. ನೆನಪಿರಲಿ, ಕೆಲವೊಮ್ಮೆ ನಿಮ್ಮ ಮನಸ್ಸೇ ಅನುಭವಗಳನ್ನು ಚಿತ್ರಿಸಿಕೊಡುತ್ತದೆ. ಎಂದಿಗೂ ಅನುಭವಗಳ ಬೆನ್ನೆತ್ತಬೇಡಿ. ಹಾಗೆ ಮಾಡಿದರೆ ನೀವು ಸಾಧನೆಯಿಂದ ದೂರ ಸರಿಯುತ್ತೀರಿ. ಸಾಧನೆಯಲ್ಲಿ ನಾವು ನಿರ್ದಿಷ್ಟವಾಗಿ ಏನನ್ನು ಹುಡುಕಬೇಕು? ಧ್ಯಾನದಲ್ಲಿ ನಾವು ಸಾಧಿಸಬೇಕಾದದ್ದು ಮೌನ. ಮೌನದಲ್ಲಿ ಆಧ್ಯಾತ್ಮಿಕ ಕ್ರಿಯೆಗಳು ವಿವಿಧ ಮಟ್ಟಗಳಲ್ಲಿ ತಮ್ಮಷ್ಟಕ್ಕೆ ನಡೆಯುತ್ತವೆ. ಧ್ಯಾನ ಮಾಡದ ಸಮಯದಲ್ಲಿ ಎಲ್ಲಾ ಸದ್ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ಅಂತರಾಳದಲ್ಲಿ ದಿವ್ಯ ಪ್ರೇಮವನ್ನು ಹೊರತರುತ್ತಾ ನಿಮ್ಮನ್ನು ನೀವೇ ಪರಿವರ್ತಿಸಿಕೊಳ್ಳಲು ಪ್ರಯತ್ನಿಸಿ. ನೀವು ಧ್ಯಾನಕ್ಕೆ ನೀವೇ ಪರಿವರ್ತಿಸಿಕೊಳ್ಳಿ, ಪ್ರಯತ್ನಿಸಿ ಅಂತ ಹೇಳ್ತಾರೆ. ಆಮೇಲೆ ಹೀಗೆ ಇರುವಾಗ ಇವರು ಧ್ಯಾನವನ್ನ ಹೀಗೆ ಮುಂದುವರಿಸ್ತಾರೆ. ಕೃಷ್ಣಾನಂದರಿಗೆ ಕೂಡ ಹೆಚ್ಚಿನ ಅನುಭವ ಆಗದೆ ಇದ್ರು ಕೂಡ ಧ್ಯಾನದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಇದೇ ತರ ಒಂದು ಸಂಜೆ ಹೀಗೆ ಅಮರರು ಒಂದು ಗೋಷ್ಠಿಯಲ್ಲಿ ಹೇಳ್ತಾರೆ, ಶಂಬಲದ ಬಗ್ಗೆ ಮಾತನಾಡ್ತಾರೆ. ಅವರು 4 ಯುಗಗಳ ಒಂದು ಚಕ್ರವನ್ನು ಮಹಾಯುಗವೆಂದು ಕರೆಯುತ್ತಾರೆ. ಇದು ಸುಮಾರು 51,000 ವರ್ಷಗಳ ಕಾಲವಿರುತ್ತದೆ. 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರವಾಗುತ್ತದೆ.
ಪ್ರತಿ ಮನ್ವಂತರದ ನಂತರ ಸಂಪೂರ್ಣ ಪ್ರಳಯವಾಗುತ್ತದೆ. ಭೂಮಿಯ ಎಲ್ಲಾ ಜೀವರಾಶಿಯು ಈ ಪ್ರಳಯದಲ್ಲಿ ನಾಶವಾಗುತ್ತದೆ. ಲಕ್ಷಾಂತರ ವರ್ಷಗಳ ನಂತರ ಜೀವ ವಿಕಾಸವು ಮತ್ತೆ ಅಮೀಬಾದಿಂದ ಪ್ರಾರಂಭಗೊಳ್ಳುತ್ತದೆ. ಇದು ಈ ಭೂಮಿ ಸೃಷ್ಟಿಯಾದ ನಂತರದ ಸುಮಾರು 2 ಶತಕೋಟಿ ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಇಲ್ಲಿಯವರೆಗೆ 6 ಮನ್ವಂತರಗಳು ಆಗಿ ಹೋಗಿವೆ. ಅಂದರೆ 6 ಸಲ ಇಲ್ಲಿನ ಜೀವರಾಶಿಯು ಸಂಪೂರ್ಣವಾಗಿ ನಾಶವಾಗಿ ಮತ್ತೆ ಪ್ರಾರಂಭಗೊಂಡಿದೆ. ಹಿಂದಿನ ಮನ್ವಂತರ ಮುಗಿದಾಗ ಇಡೀ ಭೂಮಿಯು ನೀರಿನಿಂದ ಆವೃತವಾಗಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಪ್ರಳಯದಿಂದ ನಾಶವಾಗದೆ ಉಳಿದರು. ಅವರೇ ಶಿವನಿಂದ ಚಿರಂಜೀವಿತ್ವವನ್ನು ಹೊರಪಡೆದ ಮಾರ್ಕಾಂಡೇಯ ಮಹರ್ಷಿಗಳು. ಅವರು ಒಂದು ಪರ್ವತದ ತುದಿಯ ಗುಹೆಯೊಂದರಲ್ಲಿ ತಪಸ್ಸಿಗೆ ಕುಳಿತಿದ್ದರು. ಸುಮಾರು 10,000 ವರ್ಷಗಳಿಗೂ ಮೇಲ್ಪಟ್ಟು ತಪಸ್ಸನ್ನು ಆಚರಿಸಿದ ನಂತರ ಜೀವ ವಿಕಾಸ ಪ್ರಾರಂಭವಾಗಿದೆಯೇ ಎಂದು ನೋಡಲು ಅವರು ಎಚ್ಚೆತ್ತರು. ಆಗ ಅವರಿಗೆ ನೀಲವರ್ಣದ ಮಗುವೊಂದು ನೀರಿನ ಮೇಲೆ ತೇಲುತ್ತಿರುವಂತೆ ದರ್ಶನವಾಯಿತು. ಅದು ಮಹಾವಿಷ್ಣು ಎಂದು ಅರಿವಾಗಿ ಅವರು ಆತನನ್ನು ಪ್ರಾರ್ಥಿಸಿದರು. ಆಗ ಅವರಿಗೆ ಆ ದೃಶ್ಯ ಕಂಡ ಜಾಗದಲ್ಲಿ ಸದ್ಯದಲ್ಲಿಯೇ ನೆಲ ಮೇಲೇರಿ ಜೀವ ವಿಕಾಸ ಪ್ರಾರಂಭವಾಗುವುದೆಂದು ತಿಳಿಸಲಾಯಿತು. ಅಲ್ಲಿ ಒಂದು ದ್ವೀಪವು ಉದ್ಭವಿಸಿದಾಗ ಋಷಿಯು ಅದನ್ನು ಶ್ಯಾಮಬಾಲ, ಅಂದರೆ ನೀಲಿ ಮಗು ಎಂದು ಕರೆದರು. ಈ ದ್ವೀಪವನ್ನು ಒಂದು ಪವಿತ್ರ ಸ್ಥಳವಾಗಿ ಕಾಯ್ದಿರಿಸಲು ಅವರು ನಿರ್ಧರಿಸಿದರು. ನಂತರ ಜೀವ ವಿಕಾಸ ಪ್ರಾರಂಭವಾಗಿ ಕಾಲ ಸರಿದಂತೆ ಖಂಡಗಳು ಮೇಲೆದ್ದು ನಾಗರಿಕತೆಗಳು ಬೆಳೆದವು. ಆ ಋಷಿಯು ಪರಿಶುದ್ಧ ವ್ಯಕ್ತಿಗಳು ಮತ್ತು ಜ್ಞಾನೋದಯ ಹೊಂದಿದವರನ್ನು ಮಾತ್ರ ಇಲ್ಲಿ ಒಟ್ಟುಗೂಡಿಸಿದರು. ಇಲ್ಲಿ ಋಷಿಗಳು ಜನ್ಮ ತಳೆದರು. ಕಾಲಾನುಕ್ರಮದಲ್ಲಿ ಶ್ಯಾಮಬಾಲ ಪದವು ಶಂಬಲ ಎಂದಾಯಿತು. ನಾವೀಗ 7ನೆಯ ಮನ್ವಂತರದಲ್ಲಿ ಇದ್ದೇವೆ ಮತ್ತು ಅದರಲ್ಲಿ 28 ಮಹಾಯುಗಗಳು ಸರಿದು ಹೋಗಿವೆ. ಅಂದರೆ ಶಂಬಲದ ವಯಸ್ಸು 28 ಮಹಾಯುಗಗಳು. ಋಷಿಗಳು ಈ ಸ್ಥಳವನ್ನು ಕಾಲನ ಪ್ರಭಾವದಿಂದ ಮತ್ತು ಕಲಿಯುಗದಂತ ಕನಿಷ್ಠ ಮೌಲ್ಯಗಳ ಅಥವಾ ಮೌಲ್ಯಗಳಿಲ್ಲದ ಯುಗಗಳ ಪ್ರಭಾವದಿಂದ ಮುಕ್ತವಾಗಿಟ್ಟಿದ್ದಾರೆ. ಈ ಸುದೀರ್ಘ ನಿರ್ವಿಘ್ನ ಅವಧಿಯಲ್ಲಿ ಇಲ್ಲಿ ಒಂದು ಅತ್ಯದ್ಭುತವಾದ ನಾಗರಿಕತೆಯು ಬೆಳೆದು ನಿಂತಿದೆ. ಅತ್ಯಂತ ಮುಂದುವರೆದ ವಿಜ್ಞಾನ ವಿಕಾಸಗೊಂಡಿದೆ. ಇಲ್ಲಿನ ಜನರು ಸಾವಿರಾರು ವರ್ಷಗಳಿಂದ ಅಂತರಿಕ್ಷ ನೌಕೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಅವರು ಅನಂತ ಕಾಲದವರೆಗೂ ಬದುಕುತ್ತಾರೆ. ಇಲ್ಲಿ ಅವರಿಗೆ ಮುಪ್ಪು ಸಾವುಗಳಿಲ್ಲ. ಇಲ್ಲಿನ ಜೀವನ ಎಷ್ಟು ಮುಂದುವರೆದಿದೆ ಎಂದು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶಂಬಲ ಗೋಬಿ ಮರುಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಇದೆ. ಅನೇಕ ಜನರಿಗೆ ಅದರ ಬಗ್ಗೆ ತಿಳಿದಿದೆಯಾದರೂ ಋಷಿಗಳು ಹೊರ ಪ್ರಪಂಚದಿಂದ ಇದನ್ನು ಮುಚ್ಚಿ ಹಾಕಿರುವುದರಿಂದ ಯಾರೂ ಅಲ್ಲಿಗೆ ತಲುಪಲು ಸಾಧ್ಯವಾಗಿಲ್ಲ. ಆದರೆ ಆಧ್ಯಾತ್ಮದ ಅತ್ಯುನ್ನತ ಸ್ಥಿತಿಯಲ್ಲಿರುವ ವ್ಯಕ್ತಿಗಳು ಋಷಿಗಳ ಅನುಮತಿಯೊಂದಿಗೆ ಶಂಬಲವನ್ನು ತಲುಪಬಹುದು. ಋಷಿಗಳು ಅಂತವರನ್ನು ಶಂಬಲಕ್ಕೆ ಮಾರ್ಗದರ್ಶಿಸುತ್ತಾರೆ. ಈ ಪ್ರಯಾಣ ಏಕಮುಖವಾಗಿದ್ದು ಹಿಂದಿರುಗಲು ಸಾಧ್ಯವಿಲ್ಲ. ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ದಾರೆ. ನನಗೆ ಕೆಲವು ಸಮಕಾಲೀನ ಗುರುಗಳು ಅಲ್ಲಿಗೆ ಹೋಗಿರುವ ವಿಷಯ ತಿಳಿದಿದೆ. ಆದರೆ ಅನಗತ್ಯ ವಿವಾದ ಅಥವಾ ಗೊಂದಲ ಹುಟ್ಟಬಹುದಾದ್ದರಿಂದ ನಾನವರ ಹೆಸರುಗಳನ್ನು ಹೇಳಲಾರೆ ಅಂತ ಅವರು ಹೇಳ್ತಾರೆ. ಶಂಬಲವನ್ನು ಮೈತ್ರೇಯ ಎಂಬ ರಾಜ ಆಳುತ್ತಿದ್ದಾನೆ. ಕೆಲವರು ಹೇಳುವಂತೆ ರಕ್ಷಕನಾಗಿ ಭೂಮಿಗೆ ಬರುತ್ತಿರುವ ಮೈತ್ರೇಯ ಇವನಲ್ಲ. ಈತ ಬುದ್ಧನೂ ಅಲ್ಲ. ಈತ ಸೂರ್ಯಲೋಕದಿಂದ ಬಂದಿರುವ ಓರ್ವ ವಿಶಿಷ್ಟ ಆತ್ಮ. ಶಂಬಲದ ಜನರು ತಮ್ಮ ಆಯ್ಕೆಯ ವಿವಿಧ ಕೆಲಸಗಳಲ್ಲಿ ತಲ್ಲೀನರಾಗಿರುತ್ತಾರೆ. ಆಧ್ಯಾತ್ಮವು ಒಳಗೊಂಡಂತೆ ವಿಜ್ಞಾನದ ವಿವಿಧ ರಂಗಗಳಲ್ಲಿ ಸತತವಾದ ಸಂಶೋಧನೆಗಳು ಇಲ್ಲಿ ನಡೆಯುತ್ತಿರುತ್ತವೆ. ಒಂದು ಅರಮನೆಯಂತಹ ಕಟ್ಟಡದ ಮೇಲೆ ಒಂದು ಭಾರೀ ಗಾತ್ರದ ಬಂಗಾರದ ಕಮಲವನ್ನು ಇರಿಸಲಾಗಿದೆ. ಅದರೊಳಗೆ ಒಂದು ದೊಡ್ಡ ಮಣಿ ಇದೆ. ಅದರಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ಇರಿಸಲಾಗಿದೆ. ಇದರಿಂದ ಹೊಮ್ಮುವ ತರಂಗಗಳು ಶಂಬಲಕ್ಕೆಲ್ಲ ವ್ಯಾಪಿಸಿ ಅದನ್ನು ದಿವ್ಯ ಸ್ಥಿತಿಯಲ್ಲಿ ಇಡುತ್ತದೆ. ಹೊರಜಗತ್ತಿನ ಜನರು ಇಲ್ಲಿಂದ ಚೈತನ್ಯಗಳನ್ನು ಪಡೆಯಲು ಓಂ ಮಣಿ ಪದ್ಮೇ ಹುಂ ಎಂಬ ಮಂತ್ರವನ್ನು ಉಚ್ಚರಿಸಬಹುದು. ಈ ಮಂತ್ರ ಟಿಬೆಟ್ನಲ್ಲಿ ಬಹಳಷ್ಟು ಮಂದಿಗೆ ತಿಳಿದಿದೆ. ಶಂಬಲದಲ್ಲಿ ಸಂಗ್ರಹವಾಗಿರುವ ಜ್ಞಾನವು ಎಲ್ಲರಿಗಾಗಿ ಇರುವಂಥದ್ದು. ಶಂಬಲವಾಸಿಗಳು ತಮ್ಮೆಲ್ಲ ಸಾಧನೆಗಳನ್ನು ಕೇವಲ ತಮಗಾಗಿ ಇರಿಸಿಕೊಳ್ಳ ಬಯಸುವುದಿಲ್ಲ.
ಆದರೆ ನಮ್ಮ ಆಧ್ಯಾತ್ಮಿಕ ಮಟ್ಟವು ಕುಸಿದಿರುವುದರಿಂದ ಅವರು ತಮ್ಮ ಜ್ಞಾನವನ್ನು ಹೊರಜಗತ್ತಿಗೆ ಕೊಡಲು ಈಗ ಸಾಧ್ಯವಿಲ್ಲ. ಈ ಉನ್ನತ ಜ್ಞಾನವನ್ನು ಪಡೆಯಲು ನಾವಿನ್ನೂ ಅರ್ಹರಾಗಿಲ್ಲ. ಅಲ್ಲದೆ ಶಂಬಲವಾಸಿಗಳು ನಾವು ಎಚ್ಚೆತ್ತು ಬೆಳೆಯುವುದನ್ನು ನಿರೀಕ್ಷಿಸುತ್ತಿದ್ದಾರೆ. ನಾನು ಸೂಕ್ಷ್ಮ ಶರೀರದಲ್ಲಿ ಸಾಕಷ್ಟು ಬಾರಿ ಶಂಬಲಕ್ಕೆ ಹೋಗಿದ್ದೇನೆ. ಅಲ್ಲಿ ಜನರನ್ನು ಭೇಟಿಯಾಗಿದ್ದೇನೆ. ಶಂಬಲದ ಬಗ್ಗೆ ನನ್ನ ಬಳಿ ಸಾಕಷ್ಟು ಮಾಹಿತಿ ಇದೆ. ಆದರೆ ಸದ್ಯಕ್ಕೆ ಇಷ್ಟು ಸಾಕು ಎನ್ನಿಸುತ್ತಿದೆ. ನಾನು ಸುಮ್ಮನೆ ಕಾರಣವಿಲ್ಲದೆ ಶಂಬಲದ ಬಗ್ಗೆ ಮಾತನಾಡುತ್ತಿಲ್ಲ. ನಾವೀಗ ಸತ್ಯಯುಗವನ್ನು ಪ್ರವೇಶಿಸುತ್ತಿರುವುದರಿಂದ ಶಂಬಲವು ನಮಗಾಗಿ ಕರೆದುಕೊಳ್ಳುವ ಸಮಯ ಹತ್ತಿರವಾಗಿದೆ. ನಾವು ಸತ್ಯಯುಗದಲ್ಲಿ ಮುಂದುವರೆದಂತೆ ಶಂಬಲವು ಮುಕ್ತವಾಗುವುದಲ್ಲದೆ ಕ್ರಮೇಣ ಹೊರಪ್ರಪಂಚದ ಸ್ಥಿತಿಗತಿಗಳು ಶಂಬಲದಲ್ಲಿರುವಂತೆಯೇ ಮಾರ್ಪಡುತ್ತದೆ. ಶಂಬಲವು ವಿಸ್ತಾರಗೊಂಡಂತೆ ಬಹುಶಃ 400 ವರ್ಷಗಳ ನಂತರ ಇಡೀ ಭೂಮಿಯು ಶಂಬಲದಂತಾಗುತ್ತದೆ. ಸಪ್ತ ಋಷಿಗಳ ಅನುಯಾಯಿಗಳಾದ ನಾವು ಅದಕ್ಕಾಗಿ ದುಡಿಯಬೇಕು. ಮೊದಲು ಶಂಬಲವನ್ನು ಸ್ವೀಕರಿಸಲು ನಾವು ಆಧ್ಯಾತ್ಮಿಕವಾಗಿ ವೈಯಕ್ತಿಕವಾಗಿ ಬೆಳೆದು ನಂತರ ಅದನ್ನು ಹರಡಬೇಕು. ಒಮ್ಮೆ ಮಹಾರಾಷ್ಟ್ರದಲ್ಲಿ ಸಂತ ಜ್ಞಾನೇಶ್ವರರ ಸಮಾಧಿಗೆ ಭೇಟಿ ಇತ್ತಿದ್ದ ಒಬ್ಬ ಸಾಧಕ ನನ್ನೊಂದಿಗೆ ಅದರ ಬಗ್ಗೆ ಮಾತನಾಡುತ್ತಿದ್ದ. ಅವರ ನಮ್ಮಿಬ್ಬರನ್ನು ಪೂಜಾ ಮಂದಿರಕ್ಕೆ ಕರೆದು ಅವನನ್ನು ಕೇಳಿದರು, ಅಲ್ಲಿ ಏಕನಾಥರ ಒಂದು ಚಿತ್ರವಿದೆ, ನೀವು ನೋಡಿದಿರಾ? ಆ ಸಾಧಕ ಹೌದು ಎಂದು ಉತ್ತರಿಸಿದ. ಅಲ್ಲಿ ಏನಾದರೂ ವಿಚಿತ್ರವಾದುದನ್ನು ಗಮನಿಸಿದಿರಾ? ಆ ಸಾಧಕ ನೆನಪಿಸಿಕೊಳ್ಳಲು ಪ್ರಯಾಸ ಪಡುತ್ತಾ ವಿಚಾರ ಮಾಡುತ್ತಿದ್ದಾಗ ಅಮರ ನುಡಿದರು. ಆಗ ಅವರ ಕಣ್ಣುಗಳಲ್ಲಿ ಅಸಾಧಾರಣವಾದ ಹೊಳಪಿತ್ತು. ಮುಂದಿನ ಸಲ ಅಲ್ಲಿ ಹೋದಾಗ ಸರಿಯಾಗಿ ಗಮನಿಸಿ, ಅವರ ಮುಖ ನನ್ನ ಮುಖದಂತೆಯೇ ಇದೆ. ನಾನು ಏಕನಾಥನಾಗಿದ್ದೆ. ಈ ಆಕಸ್ಮಿಕ ಪ್ರಕಟಣೆ ನಮ್ಮನ್ನು ದಂಗುಬಡಿಸಿತು. ಅದರಿಂದ ಸಾವರಿಸಿಕೊಂಡ ಮೇಲೆ ಅವರೇಕೆ ಇದನ್ನು ಹೇಳಿದರೋ ಎಂದು ಯೋಚಿಸಿದೆ. ಅದು ನಮಗೆ ಇದು ಅಮರರ ಶೈಲಿಯಾಗಿರಲಿಲ್ಲ. ಅವರು ಯಾವಾಗಲೂ ಋಷಿಗಳ ಬಗ್ಗೆ ಮಾತನಾಡುತ್ತಿದ್ದರೇ ಹೊರತು ತಮ್ಮ ಬಗ್ಗೆ ಹೆಚ್ಚು ತಿಳಿಸಿದವರಲ್ಲ. ಇದೆಲ್ಲವನ್ನು ನಿಮಗೇಕೆ ಹೇಳುತ್ತಿರುವೆನೋ ನನಗೆ ಗೊತ್ತಿಲ್ಲ. ಬಹುಶಃ ನೀವಿದನ್ನು ತಿಳಿದುಕೊಳ್ಳಲು ದೈವೇಚ್ಛೆ ಇರಬಹುದು. ಆದರೆ ಸದ್ಯಕ್ಕೆ ಇದನ್ನು ಉಳಿದವರಿಗೆ ತಿಳಿಸಬೇಡಿ. ನಂತರ ಗತಕಾಲದ ಯಾವುದೋ ಸಂಗತಿಯನ್ನು ನೆನಪಿಸಿಕೊಂಡಂತೆ ಅವರು ಕ್ಷಣಕಾಲ ತಡೆದರು. ಸಂತ ಜ್ಞಾನೇಶ್ವರರು ಒಬ್ಬ ಮಹಾನ್ ಆಧ್ಯಾತ್ಮಿಕ ಗುರುವಾಗಿದ್ದರು. ಜೀವ ಸಮಾಧಿಯನ್ನು ಪ್ರವೇಶಿಸಿದಾಗ ಅವರಿಗಿನ್ನೂ ಚಿಕ್ಕ ವಯಸ್ಸು. ಅವರು ಧ್ಯಾನಕ್ಕೆ ಕುಳಿತು ಸಮಾಧಿ ಸ್ಥಿತಿಯನ್ನು ಪ್ರವೇಶಿಸಿದಂತೆಯೇ ಅವರ ಸುತ್ತಲೂ ಒಂದು ಕೋಣೆಯನ್ನು ಕಟ್ಟಿ ಎಲ್ಲ ಕಿಂಡಿಗಳನ್ನು ಮುಚ್ಚಲಾಯಿತು. ಇದು ನಡೆದದ್ದು 600 ವರ್ಷಗಳಿಗಿಂತಲೂ ಹಿಂದೆ. ನೀವು ಏಕನಾಥರ ಜೀವನ ಚರಿತ್ರೆಯನ್ನು ಓದಿದರೆ ಒಮ್ಮೆ ಏಕನಾಥರು ಜ್ಞಾನೇಶ್ವರರ ಸಮಾಧಿಯನ್ನು ಪ್ರವೇಶಿಸಿ ಅವರು ತಲೆಗೆ ತಾಕುತ್ತಿದ್ದ ಒಂದು ಮರದ ಬೇರನ್ನು ತೆಗೆದ ಘಟನೆಯನ್ನು ಬಗ್ಗೆ ತಿಳಿದುಕೊಳ್ಳುವಿರಿ. ನಾನು 1966ರಲ್ಲಿ ಮತ್ತೊಮ್ಮೆ ಈ ಕೆಲಸವನ್ನು ಮಾಡಬೇಕಾಯ್ತು. ಒಂದು ದಿನ ಮಾರ್ಕಂಡೇಯ ಮಹರ್ಷಿಗಳು ನನ್ನನ್ನು ಕರೆದು ಜ್ಞಾನೇಶ್ವರರ ತಲೆಗೆ ಹೆಚ್ಚು ಕಡಿಮೆ ತಗಲುವಂತಿದ್ದ ಮರದ ಬೇರೊಂದನ್ನು ತೆಗೆಯುವಂತೆ ಸೂಚಿಸಿದರು. ಅವರ ನಿರ್ದೇಶನದಂತೆ ನಾನು ಸಮಾಧಿಯನ್ನು ಒಳಹೊಕ್ಕು ತೊಂದರೆ ಕೊಡುತ್ತಿದ್ದ ಆ ಬೇರನ್ನು ಕತ್ತರಿಸಿ ತೆಗೆದೆ. ನನಗೀಗಲೂ ಆಶ್ಚರ್ಯವಾಗುವುದೇನೆಂದರೆ 600 ವರ್ಷಗಳಿಗೂ ಹಿಂದೆ ತಪಸ್ಸಿಗೆ ಕುಳಿತ ಆ ಮಹಾಪುರುಷ ಈಗಲೂ ಅಷ್ಟೇ ಚಿಕ್ಕ ವಯಸ್ಸಿನವರಂತೆ ಕಾಣುತ್ತಿದ್ದರು. ಅವರು ಆಗಷ್ಟೇ ಸ್ನಾನ ಮುಗಿಸಿ ತಪಸ್ಸಿಗೆ ಕುಳಿತಂತೆ ಕಾಣುತ್ತಿದ್ದರು. ಒಳಗಿನ ಪ್ರದೇಶ ತುಂಬಾ ಶುಭ್ರವಾಗಿತ್ತು. ಕೆಲವು ಸೂಕ್ಷ್ಮ ಜೀವಿಗಳು ದಿನವೂ ಅಲ್ಲಿ ಭೇಟಿ ಇತ್ತು ಅದನ್ನು ಸ್ವಚ್ಛಗೊಳಿಸುತ್ತಿದ್ದಿರಬೇಕು. ಏಕೆಂದರೆ ಅಲ್ಲಿ ಬೆಳಗುತ್ತಿದ್ದ ಒಂದು ಹಣತೆ ಮತ್ತು ಆಗಷ್ಟೇ ಎಳೆದ ರಂಗೋಲಿಯನ್ನು ಕಂಡೆ. ಒಬ್ಬ ವ್ಯಕ್ತಿ ಎಷ್ಟು ದೀರ್ಘಕಾಲದವರೆಗೆ ಕುಳಿತು ಹೇಗೆ ಅಷ್ಟು ಚಿಕ್ಕವರಂತೆ ಕಾಣಲು ಸಾಧ್ಯ ಅಂತ ಅಮರರನ್ನು ಕೇಳ್ತಾರೆ ಕೃಷ್ಣಾನಂದರು. ನಮಗೆ ಗೊತ್ತಿಲ್ಲದ ಬಹಳಷ್ಟು ಸಂಗತಿಗಳಿವೆ. ಭೌತ ವಿಜ್ಞಾನವು ತನ್ನೆಲ್ಲ ಹೊಸ ಕವಲುಗಳೊಂದಿಗೆ ಅದ್ಭುತ ಪ್ರಗತಿಯನ್ನು ಸಾಧಿಸಿತು. ಆದರೆ ನಾವು ಆಧ್ಯಾತ್ಮ ವಿಜ್ಞಾನವನ್ನು ಕಡೆಗಣಿಸಿದೆವು. ಈ ವಿಜ್ಞಾನವು ಬೆಳೆದು ಈಗಲೂ ಬೆಳೆಯುತ್ತಿದೆ. ಅರವಿಂದರು ಮತ್ತು ಯೋಗಾನಂದರ ಸಾಧನೆಗಳನ್ನೇ ನೋಡಿ. ನಾವು ಕೆಲವು ತಂತ್ರಗಳನ್ನು ಅಭ್ಯಾಸ ಮಾಡಿ ತಪಸ್ಸಿಗೆ ಕುಳಿತರೆ ನಮ್ಮ ದೇಹಗಳು ಅದೇ ಸ್ಥಿತಿಯಲ್ಲಿ ಎಷ್ಟು ವರ್ಷಗಳವರೆಗಾದರೂ ಇರಬಲ್ಲವು. ಜನರು ಈ ರೀತಿ ಸಾವಿರಾರು ವರ್ಷಗಳವರೆಗೆ ತಪಸ್ಸಿಗೆ ಕುಳಿತಿರಬಲ್ಲರು. ಅಂತ ಅನೇಕ ತಪಸ್ವಿಗಳನ್ನು ನಾನು ಭೇಟಿಯಾಗಿದ್ದೇನೆ. ಕಲಿಯುಗ ಪ್ರಾರಂಭಗೊಂಡಾಗ ಭೌತಿಕ ಶರೀರದಲ್ಲಿ ವಾಸಿಸುತ್ತಿರುವ ಕೆಲವು ಋಷಿಗಳು ಕಲಿಯುಗದ ಅವಧಿಯಾದ 5000 ವರ್ಷಗಳವರೆಗೆ
ತಪಸ್ಸಿಗೆ ಕುಳಿತು ಆ ಯುಗವನ್ನು ದಾಟುತ್ತಾರೆ. ತಪಸ್ಸಿಗೆ ಕುಳಿತುಕೊಳ್ಳುವ ಮುನ್ನ ಅವರು ಹಿಮಾಲಯದಲ್ಲಿರುವ ನಮ್ಮ ಋಷಿಗಳಿಗೆ ತಾವೆಷ್ಟು ಕಾಲ ತಪಸ್ಸನ್ನು ಆಚರಿಸುತ್ತೇವೆ ಎಂದು ತಿಳಿಸಿ ಅನಂತರ ತಮ್ಮನ್ನು ಎಚ್ಚರಿಸುವಂತೆ ವಿನಂತಿಸಿಕೊಳ್ಳುತ್ತಾರೆ. ಇದು ಒಂದು ರೀತಿಯ ಅಲಾರಾಂ ವ್ಯವಸ್ಥೆ ಇದ್ದಂತೆ. ಈ ಅವಧಿಯಲ್ಲಿ ಅವರನ್ನು ಯಾವುದೇ ಅಡಚಣೆಯಿಂದ ರಕ್ಷಿಸಲಾಗುತ್ತದೆ ಮತ್ತು ಅವಧಿಯ ನಂತರ ಅವರನ್ನು ಸರಿಯಾದ ವೇಳೆಗೆ ಎಚ್ಚರಿಸಲಾಗುತ್ತದೆ. ನಾನು ಅನೇಕ ಋಷಿಗಳನ್ನು ಎಚ್ಚರಗೊಳಿಸುವ ಕೆಲಸದಲ್ಲಿ ತೊಡಗಿದ್ದೆ. ಅಂತ ಒಂದು ಘಟನೆಯ ಬಗ್ಗೆ ಈಗ ಹೇಳುತ್ತೇನೆ ಕೇಳಿ. ಅಮರ ಮುಂದುವರಿಸಿದಂತೆ ನಾವು ಏಕಾಗ್ರತೆಯಿಂದ ಆಲಿಸಿದೆವು. ಅದು ಉತ್ತರ ಕರ್ನಾಟಕದ ಒಂದು ದೇವಸ್ಥಾನವಾಗಿತ್ತು. ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡಲಾರೆ, ಅದು ಅಷ್ಟು ಮುಖ್ಯವೂ ಅಲ್ಲ. ಅಲ್ಲಿ ಸುಮಾರು 5,000 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಒಬ್ಬ ಋಷಿಯನ್ನು ಎಚ್ಚರಗೊಳಿಸಲು ನನಗೆ ಸೂಚಿಸಲಾಯಿತು. ನಾನು ಅಲ್ಲಿಗೆ ಖುದ್ದಾಗಿ ಹೋದೆ. ಆ ದೇವಸ್ಥಾನ ಒಂದು ದಿಬ್ಬದ ಮೇಲಿದ್ದು ಆಗ ಹೆಚ್ಚು ಭಕ್ತರು ಇರಲಿಲ್ಲ. ಅಲ್ಲಿದ್ದ ಕೆಲವೇ ಮಂದಿ ಹತ್ತಿರದ ಹಳ್ಳಿಯವರಾಗಿದ್ದು ಆ ಹಳ್ಳಿಯು ಅನೇಕ ಕಿಲೋಮೀಟರ್ಗಳ ದೂರದಲ್ಲಿತ್ತು. ಸಂಜೆಯ ಹೊತ್ತಿಗೆ ಎಲ್ಲಾ ಭಕ್ತರು ಅಲ್ಲಿಂದ ಹೊರಟ ಮೇಲೆ ಪೂಜಾರಿಯು ದೇವಸ್ಥಾನದ ಬಾಗಿಲು ಮುಚ್ಚಲು ತಯಾರಾಗುತ್ತಿದ್ದ. ಆತನು ಅದೇ ಹಳ್ಳಿಯವನೇ. ನಾನು ಅವನನ್ನು ಆ ರಾತ್ರಿಯ ಮಟ್ಟಿಗೆ ದೇವಸ್ಥಾನದಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಡುವಂತೆ ಕೇಳಿದೆ. ಮೊದಲು ಆತ ನಿರಾಕರಿಸಿದ. ನಂತರ ಪ್ರಶ್ನೆಗಳ ಸುರಿಮಳೆಗೈದ. ನನಗೆ ಆ ದೇವಸ್ಥಾನ ಇಷ್ಟವಾಗಿದೆ ಎಂದು, ಆ ರಾತ್ರಿ ಅಲ್ಲಿ ಧ್ಯಾನ ಮಾಡುತ್ತೇನೆಂದು ಅವನನ್ನು ಒಪ್ಪಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಅನಂತರ ಒಲ್ಲದ ಮನಸ್ಸಿನಿಂದಲೇ ಆತ ಒಪ್ಪಿಕೊಂಡ. ಆ ದೇವಸ್ಥಾನ ಚಿಕ್ಕದಾಗಿದ್ದರೂ ಅದರ ಕಾಂಪೌಂಡಿನೊಳಗೆ ಒಂದು ದೊಡ್ಡ ಕೊಳವಿತ್ತು. ಒಬ್ಬ ಋಷಿಯು ತಮ್ಮ ಸೂಕ್ಷ್ಮ ರೂಪದಲ್ಲಿ ಸದಾಕಾಲವು ನನ್ನೊಂದಿಗಿದ್ದರು. ನಾವು ಆ ದೇಗುಲದ ದೇವಿಯನ್ನು ಆವಾಹಿಸಿ ಆಕೆಗೆ ನಮ್ಮ ಕಾರ್ಯಗಳನ್ನು ವಿವರಿಸಿ ಆಕೆಯಿಂದ ಅನುಮತಿಯನ್ನು ಪಡೆದೆವು. ದೇವಿ ನಮ್ಮನ್ನು ಹರಿಸಿದಳು. ನಾವು ಮಧ್ಯರಾತ್ರಿಯವರೆಗೆ ಕಾಯ್ದೆವು. ಮಧ್ಯರಾತ್ರಿಯವರೆಗೆ ಕಾದ ನಂತರ ನನಗೆ ಹೇಗೆ ಮುಂದುವರಿಯಬೇಕು ಅಥವಾ ನಿಖರವಾಗಿ ಏನು ಮಾಡಬೇಕು ಎಂದು ತಿಳಿದಿರಲಿಲ್ಲ. ನನ್ನೊಂದಿಗಿದ್ದ ಋಷಿಯನ್ನೇ ನಾನು ಅವಲಂಬಿಸಿದ್ದೆ. ಅವರು ಆ ಜಾಗದ ಬಗ್ಗೆ ಅನೇಕ ವಿವರಗಳನ್ನು ನೀಡುತ್ತಿದ್ದರು. ಆ ಪ್ರದೇಶದ ರಾಜನಿಗೆ ಬಿದ್ದ ಕನಸಿನಲ್ಲಿ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಲು ಸೂಚಿಸಲಾಯಿತಂತೆ. ದೇವಸ್ಥಾನದ ನಿರ್ಮಾಣವಾದ ಮೇಲೆ ಅವನ ಇಷ್ಟಗಳೆಲ್ಲ ನೆರವೇರಿ ನಂತರ ಆತ ಸನ್ಯಾಸ ಸ್ವೀಕರಿಸಿದನಂತೆ. ಮಧ್ಯರಾತ್ರಿ ಹತ್ತಿರವಾದಂತೆ ಆ ಋಷಿ ನನಗೆ ಈಜಲು ಬರುತ್ತದೆಯೇ ಎಂದು ಕೇಳಿದರು. ನಾನು ಇಲ್ಲ ಎಂದೆ. ಅವರಿಗೆ ವ್ಯಥೆಯಾಯಿತು. ಏಕೆಂದರೆ ನಾನು ಆ ಕೊಳದ ಆಳಕ್ಕೆ ಇಳಿಯಬೇಕಾಗಿತ್ತು. ನನಗೆ ಅವರ ಸೂಚನೆಗಳನ್ನು ಪಾಲಿಸುವುದಲ್ಲದೆ ಅನ್ಯ ಮಾರ್ಗವಿರಲಿಲ್ಲ. ಕಣ್ಣು ಮೂಗು ಮುಚ್ಚಿಕೊಂಡು ಸೀದಾ ಕೊಳದೊಳಗೆ ಧುಮುಕಿದೆ. ಅವರು ನನ್ನನ್ನು ನೀರಿನ ಆಳಕ್ಕೆ ಕರೆದೊಯ್ದು ಆಚೆಗೆಳೆದರು. ಕೆಲವೇ ದೀರ್ಘ ನಿಮಿಷಗಳ ನಂತರ ನಾನು ಕಣ್ಣು ತೆರೆದು ಉಸಿರೆಳೆದುಕೊಂಡೆ. ನಾವು ಒಂದು ಗುಹೆಯನ್ನು ತಲುಪಿದ್ದೆವು. ಇಡೀ ಗುಹೆಯ ತುಂಬ ಮಂದ ಬೆಳಕು ತುಂಬಿದ್ದು ಬೆಳಕಿನ ಮೂಲ ಕಾಣಿಸುತ್ತಿರಲಿಲ್ಲ. ಅಲ್ಲಿ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ತಪಸ್ಸು ಮಾಡುತ್ತಾ ಕುಳಿತಿದ್ರು. ಋಷಿಯು ನನಗೆ ಮೌನವಾಗಿ ಸೂಚನೆಗಳನ್ನು ನೀಡಿದರು. ನಾವು ಆಗ ಮಾನಸಿಕವಾಗಿ ಸಂಭಾಷಿಸುತ್ತಿದ್ದೆವು. ಅವರು ಒಂದು ಸಣ್ಣ ಸೀಸೆಯನ್ನು ಪ್ರತ್ಯಕ್ಷಗೊಳಿಸಿ ನನಗೆ ಕೊಟ್ಟರು. ಅದರಲ್ಲಿ ಯಾವುದೋ ಎಣ್ಣೆ ಇತ್ತು. ಆ ಎಣ್ಣೆಯನ್ನು ತಪಸ್ವಿಯ ದೇಹಕ್ಕೆ ಹಚ್ಚಲು ಹೇಳಿದರು. ನಾನು ಅತ್ಯಂತ ಎಚ್ಚರಿಕೆಯಿಂದ ಎಣ್ಣೆ ಸವರಿದೆ. ಅವರು ಉಸಿರಾಡುತ್ತಿರಲಿಲ್ಲ. ಅವರ ದೇಹ ತಣ್ಣಗಿತ್ತು. ಎಣ್ಣೆ ಹಚ್ಚಿದ ನಂತರ ಋಷಿಯು ನನಗೊಂದು ಮಂತ್ರವನ್ನು ಕೊಟ್ಟು ಅದನ್ನು ತಪಸ್ವಿಯ ಕಿವಿಯಲ್ಲಿ ಉಸುರಲು ಹೇಳಿದರು. ನಾನು ಹೇಳಿದೆ. ಅನಂತರ ಅವರು ನನಗೆ ತಕ್ಷಣವೇ ನೀರಿಗೆ ಜಿಗಿಯಲು ಹೇಳಿದಾಗ ನಾನು ಜಿಗಿದೆ. ಅವರು ಲಘುಬಗೆಯಿಂದ ನನ್ನನ್ನು ಕೊಳದ ಇನ್ನೊಂದು ಬದಿಗೆ ಕರೆತಂದರು. ನಾನು ಕೊಳದಿಂದ ಹೊರಬಂದ ಮರುಕ್ಷಣವೇ ನೀರಿನಾಳದಲ್ಲಿ ದೊಡ್ಡ ಶಬ್ದವೊಂದು ಕೇಳಿಸಿತು. ಅಲ್ಲಿ ಸ್ಫೋಟವಾಗಿದೆಯೇನೋ ಎಂಬಂತೆ ಕತ್ತಲಿನಲ್ಲಿ ಅಲೆಗಳು ತುಯ್ದಾಡುತ್ತಿದ್ದವು. ಋಷಿಯು ಯಾವ ಉದ್ವೇಗವೂ ಇಲ್ಲದ ಧ್ವನಿಯಲ್ಲಿ ವಿವರಿಸಿದರು. ಈಗ ಅವರು ಕಣ್ತೆರೆದಿದ್ದಾರೆ. ನಾನು ಬೆಳಗಿನ ತನಕ ಅಲ್ಲೇ ನಿದ್ರಿಸಿದೆ. ಪೂಜಾರಿಯು ಹೊರಗಿನಿಂದ ಬಾಗಿಲು ತೆರೆದು ಎಲ್ಲವೂ ಹಿಂದಿನ ಸಂಜೆ ಇದ್ದಂತೆಯೇ ಸರಿಯಾಗಿರುವುದನ್ನು ಕಂಡು ನಿರಾಳವಾದ. ನಾನು ನಸುನಕ್ಕು ಆತನಿಗೆ ಧನ್ಯವಾದ ಹೇಳಿ ಹೊರಬಂದೆ. ನಾನು ದಿಬ್ಬದಿಂದ ಕೆಳಗಿಳಿಯುತ್ತಿದ್ದಂತೆ ಎತ್ತರವಾಗಿದ್ದ ವ್ಯಕ್ತಿಯೊಬ್ಬರು ನನಗಾಗಿ ಕಾಯುತ್ತಿರುವುದನ್ನು ಕಂಡೆ.
ಅವರು ಕೊಳದ ಅಡಿಯಲ್ಲಿದ್ದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದ ಅದೇ ಋಷಿಯಾಗಿದ್ದರು. ಅವರು ಹೇಗೆ ಹೊರಬಂದರೋ ತಿಳಿಯದೆ ನನಗೆ ಆಶ್ಚರ್ಯವಾಯಿತು. ಅವರು ಮಾನಸಿಕವಾಗಿ ನನ್ನನ್ನು ಕೇಳಿದರು, ಈಗಿನ ರಾಜ ಯಾರು? ನಾನು ಅವರಿಗೆ ಈಗ ಯಾವ ರಾಜರೂ ಇಲ್ಲವೆಂದು, ಇದು ಪ್ರಜಾಪ್ರಭುತ್ವದ ಕಾಲವೆಂದು ವಿವರಿಸಿದೆ. ಅವರಿಗೆ ಅರ್ಥವಾಗಲಿಲ್ಲ. ನಾನು ಸ್ಪಷ್ಟವಾಗಿ ವಿವರಿಸಿದೆ. ನಂತರ ಅವರು ಕಾಶಿಗೆ ಹೋಗುವ ಮಾರ್ಗವನ್ನು ಕೇಳಿದರು. ಅವರಿಗೆ ನಡೆದು ಹೋಗುವ ಮನಸ್ಸಿತ್ತು. ನಾನು ಅವರಿಗೆ ಈಗ ನಡೆಯುವ ಅಗತ್ಯವಿಲ್ಲವೆಂದು, ಈಗ ವಾಹನ ಸೌಕರ್ಯವಿದೆ ಎಂದು ತಿಳಿಸಿ ಅವರಿಗೆ ಹಣ ಕೊಟ್ಟೆ. ಕಾಗದದ ಹಣವನ್ನು ಕಂಡು ಅವರಿಗೆ ವಿನೋದವೆನ್ನಿಸಿರಬೇಕು. ಅವರು ಹಣ ಪಡೆಯದೆ ನಡೆದು ಹೋಗಲು ತೀರ್ಮಾನಿಸಿದರು. 7 ಅಡಿ ಎತ್ತರವಿದ್ದ ಆ ತಪಸ್ವಿ ರಾಜ ಗಾಂಭೀರ್ಯದಿಂದ ನಡೆದು ಹೋಗುತ್ತಿದ್ದರೆ ನಾನು ಮತ್ತೆ ಅವರನ್ನು ನೋಡಲಾರೆ ಎಂದು ನನಗೆ ಅರಿವಾಗಿ ನನ್ನ ಹೃದಯ ತುಂಬಿ ಬಂದಿತ್ತು. ಅವರು ನಡೆಯುತ್ತಾ ನಿಧಾನವಾಗಿ ಮಾಯವಾದ ದಿಗಂತವನ್ನೇ ಬಹಳ ಕಾಲ ನೋಡುತ್ತಾ ಉಳಿದೆ ಅಂತ ಹೇಳಿ ಅಮರರು ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೆ ಅಮರರದು ಯಾವ ತರ ಅಂತ ಹೇಳಿದ್ರೆ, ಅವರ ಒಂದೊಂದು ಇದು ಕೂಡ ತುಂಬಾ ಒಂದು ಅವರ ದೈವಿ ಇದು ನಮ್ಗೆ ಅವರ ಒಂದೊಂದು ವಿಷಯಗಳನ್ನು ಕೇಳುವಾಗ್ಲೂ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿಗೆ ನಾನು ಇಂದಿನ ದಿನ 3ನೇಯ ಭಾಗವನ್ನ ಮುಗಿಸ್ತಾ ಇದ್ದೇನೆ. ನಾಳೆ 4ನೇಯ ಅಧ್ಯಾಯವನ್ನ ಮುಂದುವರ್ಸೋಣ. ಇಲ್ಲಿವರೆಗೆ ನನಗೆ ಅವಕಾಶ ಕೊಟ್ಟು ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ಮಾಸ್ಟರ್ಸ್ಗಳಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ನಮ್ಮನ್ನೇ ಆ ಲೋಕಕ್ಕೆ ಕರ್ದ್ಕೊಂಡು ಹೋಗಿದ ತರ ಇತ್ತು. ಬಹಳ ಚೆನ್ನಾಗಿತ್ತು ಮೇಡಮ್. ಅದಕ್ಕೆ ನಮ್ಗೆ ಇವೆಲ್ಲ ಅಭ್ಯಾಸ ಆಗೋದಕ್ಕೋಸ್ಕರ ಏನೋ ಮಹಾ ಚೈತನ್ಯರು, ನಮ್ ಬ್ರಹ್ಮ ಋಷಿ ಪಿತಾಮಹರು ನೀವು ಸುಮ್ನೆ ಕಣ್ ಮುಚ್ಕೊಂಡ್ ಕುತ್ಕೊಳ್ರಿ, ಶ್ವಾಸದ ಮೇಲೆ ಗಮನ ಇಡ್ರಿ, ಎಲ್ಲ ಅರ್ಥ ಆಗ್ತೈತೆ ಅಂತಂದ್ರು. ನೋಡ್ರಿ ಎಲ್ಲಿಂದ ಎಲ್ಲಿಗೆ ನಮ್ಮ ಪಯಣ. ಬಹಳ ಅದ್ಭುತ ಮೇಡಮ್. ಕೃಷ್ಣಾನಂದರ ಸುತನ್ ಬಹಳ ಚೆನ್ನಾಗಿ ವಿವರಿಸ್ಕೊಂತ ಹೋದ್ರು ಅವ್ರುನು. ನೋಡ್ರಿ ನಾವು ಇಲ್ಲೇ ಕುಂತ್ರುನು ಎಲ್ಲ ಹೋಗಿ ಬರ್ಬೋದು. ಅಂದ್ರೆ ಈಗ ಹಾಸ್ಟ್ರಲ್ ಬಾಡಿ ಅಂತೀವಿ. ಹಾಗ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಮಾತಾಡ್ರಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಕೃಷ್ಣಾನಂದ್ ಅವರು ಮತ್ತು ಅಮರರವರ ಸಾಧನೆಗಳ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಅದನ್ನು ಕೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಅವರು ಸೂಕ್ಷ್ಮ ಶರೀರದಲ್ಲೇ ಎಲ್ಲಾ ಕಡೆ ಹೋಗಿ ಎಲ್ಲ ಲೋಕನು ನೋಡ್ಕೊಂಡ್ ಬರ್ತಾರೆ. ಮಹರ್ಷಿಗಳ ಭೇಟಿ ಮಾರ್ಕಂಡೇಯ ಮಹರ್ಷಿಗಳದ್ದು ಎಲ್ಲ ಚೆನ್ನಾಗಿ ಹೇಳಿದ್ರಿ. ಎಲ್ಲದನ್ನು ನಾವು ಆತ್ಮಹತ್ಯೆ ಮಹಾಪಾಪ ಅದನ್ನ ಮಾಡ್ಕೋಬಾರ್ದು. ಏನೇ ಕಷ್ಟ ಬಂದ್ರೂನು ಧ್ಯಾನದಿಂದ ಬಗೆಹರಿಸ್ಕೊಳ್ಬೇಕು, ಅಂತರಾಳದಕ್ಕೆ ಹೋಗಿ ಅಂತ ಅದನ್ನು ಹೇಳಿದ್ರಿ. ಈ ಶ್ಯಾಮಬಾಲ ಅನ್ನೋದು, ಅದನ್ನು ನೀಲಿ ಮಗು, ಅದರ ಶಂಬಾಲದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಎಲ್ಲ ಚೆನ್ನಾಗಿತ್ತು ಮೇಡಮ್, ತುಂಬಾನೇ ಅದ್ಭುತವಾಗಿತ್ತು. ಅವರ ಸಾಧನೆಗಳನ್ನ ಕೇಳಿದ್ರೆ ನಮ್ಗೆ ಮೈ ರೋಮಾಂಚನ ಆಗುತ್ತೆ. ಅಷ್ಟು ಅವರು ಸಾಧನೆ ಮಾಡಿ ನಮ್ಗೆ ಎಲ್ಲ ಒಂದು ಸ್ಫೂರ್ತಿ ಅವರು. ನಾವು ಅದನ್ನ ಅಳವಡಿಸ್ಕೊಂಡು ಜ್ಞಾನದಿಂದ ಇರ್ಬೇಕು ಅನ್ನೋದ, ಅಜ್ಞಾನನ ನಾವು ಕಳೆದು ಜ್ಞಾನಕ್ಕೆ ಬರ್ಬೇಕು ಅಂದ್ರೆ ಧ್ಯಾನ ಸಾಧನೆನೇ ಮುಖ್ಯ ಇಲ್ಲಿ ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ. ಎಲ್ಲ ವಿಷಯನು ತುಂಬಾ ಚೆನ್ನಾಗಿತ್ತು ಮೇಡಮ್. ಇನ್ನ ಕೇಳೋಣ ಅನಿಸ್ತಾ ಇತ್ತು. ಓದ್ತಾ ಇದ್ರೆ ನೀವು ತುಂಬಾ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅನುಶಯ್ಯ ಮೇಡಮ್, ನಿಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಹಳ ಅದ್ಭುತ. ಆ ಕ್ಲಾಸ್ನೊಳಗ ಹೇಳ್ತಾ ಇದ್ರೆ ನಾವು ಎಲ್ಲೋ ಹೋಗಿದೀವನೋ ಅನ್ನೋ ಅಷ್ಟು ನೀವು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರಿ. ನಾವ್ ಅದನ್ನ ಒಂದು ಇದನ್ನು ಬಿಡದಂಗೆ ಕೇಳಿಸ್ಕೊಂತಾ ಇದ್ದೆ. ಚೆನ್ನಾಗಿತ್ತು, ಇಂಟ್ರೆಸ್ಟ್ ಆಗಿ ಚೆನ್ನಾಗಿ ಹೇಳ್ತಾ ಇದ್ರಿ. ಚೆನ್ನಾಗಿತ್ತು. ಅದೇ ಮೇಡಮ್, ಬಹಳ ಅದ್ಭುತ ಮೇಡಮ್. ಇದೆಲ್ಲ ನಮಗೇನು ಗೊತ್ತೇ ಇರ್ಲಿಲ್ಲ ನೋಡ್ರಿ. ಈಗ ಬುಕ್ ಸ್ವಾಧ್ಯಾಯ ಮಾಡೋದಾಗ್ಲಿ, ಧ್ಯಾನ ಆಗ್ಲಿ, ಇದೇನು ಗೊತ್ತಿಲ್ಲ. ನಮಗ್ ಬ್ರಹ್ಮ ಋಷಿ ಗುರು ಪತ್ರಿಜಿ ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು.
ಅದಕ್ಕೆ ನಾನು ಖಂಡಿತ. ಮಾತಿನಲ್ಲಿ ಹೇಳ್ತಿರ್ತೀನಿ, ಕೃತಜ್ಞತೆ ಸಲ್ಲಿಸೋದ್ಕಿನ್ನ ಸೈನಿಕರಾಗಿ ನಾವು ಹೋರಾಡ್ಬೇಕೇನೋ ಅದಕ್ಕೆ ಬಂದಿವಿ ಅಂತಿರ್ತೀನಿ. ಅದು ನಿಜ ಆಯ್ತು ಮೇಡಮ್ ನನಗೆ. ನನಗೆ ಯಾವಾಗ್ಲೂ ಈಗ ಪತ್ರಿಜಿ ಸಂದೇಶಗಳಾಗ್ಲಿ ಒಂದು ಕಡೆ ಅಲ್ದೆ ಇನ್ನೊಂದು ಕಡೆ ಹೇಳಕ್ಕಾಗ್ಲಿ ಅವಕಾಶಗಳು ಸಿಗ್ತಾ ಇರ್ತಾವ ಮೇಡಮ್. ಅಂದ್ರೆ ಅವರ ಸೇವೆ ಸಲ್ಲಿಸುವುದಕ್ಕೆ ನಾನ್ ಬಂದು ಒಂದ್ 2 ವರ್ಷ ಆದ್ರೂನು ಬಂದಿನ ದಿನಲಿದ್ದ ಸೇವೆ ಅಂದ್ರೆ ಅದ್ರಲ್ಲಿ ಅಷ್ಟು ಮುಳುಗಿ ಬಿಡ್ತೀನಿ ಮೇಡಮ್ ನಾನ್. ಯಾವ್ದೇ ಇರ್ಲಿ ಆಗ ಅದ್ ಆ ತರ ಆಗಕ್ಕೆ ಕಾರಣ ಅಂದ್ರೆ ಧ್ಯಾನ, ನಮ್ ಪತ್ರಿ ಗುರುಗಳು ಎಲ್ಲ ಅವ್ರು ಮಾಡಿಸ್ತಾ ಇದಾರೆ. ನಾವ್ ಸುಮ್ನೆ ಪಾತ್ರ ಮಾಡ್ತಾ ಇದೀವಿ ಮೇಡಮ್ ಅಷ್ಟೇ. ಬಹಳ ಖಂಡಿತ. ಅದ್ಭುತ ಮೇಡಮ್. ಬಹಳ ಚೆನ್ನಾಗಿ ಮೂಡಿ ಬಂತು ಅಮರರ ಸಂದೇಶಗಳು. ಓಕೆ, ಇಷ್ಟೊತ್ನಲ್ಲಿ ಎಲ್ಲರೂ ಬಿಜಿ ಇರ್ತಾರೆ. ಓಕೆ ಮಾಸ್ಟರ್, ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಪಿರಮಿಡ್ ಕಾಲ್ ಸರ್ವಿಸಿನಿಂದ ಎಲ್ಲ ಈ ಸಂದೇಶಗಳನ್ನು ತಿಳಿಸಿದಂತ ಎಲ್ಲ ಮೇಡಮ್ನರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರ ಜೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲರಿಗೂ ಆತ್ಮ ಬಂಧುಗಳಿಗೂ ತುಂಬು ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲರೂ ನೋಡ್ರಿ, ಇದನ್ನೆಲ್ಲ ಕೇಳ್ರಿ, ತಿಳಿಸ್ರಿ, ಫ್ರೆಂಡ್ಸಿಗೆಲ್ಲ ಹಾಕ್ರಿ ಗ್ರೂಪ್ ನಲ್ಲಿ. ಓಕೆ ಮಾಸ್ಟರ್, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಓಕೆ ಮೇಡಮ್. ಮೇಡಮ್, ಆ ಪುಸ್ತಕ ಅಂದ್ರೆ ಎಲ್ಲಾ ಕಡೆ ಸಿಗತ್ತಂತೀರಾ, ಇಲ್ಲಾಂದ್ರೆ ನೀವು ಬರ್ಕೊಂಡಿರೋದಾ ಇದು ಅಂತ? ಇಲ್ಲ, ಇದು ಕೃಷ್ಣಾನಂದರದು ಬೆಳಕಿಗೆ ಬಾಗಿಲುಗಳು ಅಂತ ಹೇಳ್ಬಿಟ್ಟು ಈ ಪುಸ್ತಕ, ಇದು ಬೆಳಕಿಗೆ ಬಾಗಿಲುಗಳು ಅಂತ ಹೇಳಿ. ಆ ಪುಸ್ತಕದಿಂದ ಆಚೆ ನಾನು ಬೆಳಕಿಗೆ ಬಾಗಿಲುಗಳು ಅಂತ ಹೇಳಿ ಈ ಪುಸ್ತಕದಿಂದ ನಾನು ಕೆಲವು ವಿಷಯಗಳನ್ನ ಕ್ರೋಢೀಕರಿಸ್ಕೊಂಡು ನಾನು ಬರ್ಕೊಂಡು ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಪುಸ್ತಕದಿಂದ ಆರಿಸಿರೋದು ಎಲ್ಲಾ ವಿಷಯಗಳು ಕೂಡ. ಅಂದ್ರೆ ಇದು ನನ್ಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ಸುಮಾರು ಪುಸ್ತಕಗಳನ್ನ ಅಮರರ ಬಗ್ಗೆ ನಾನು ನೋಡ್ದೆ, ಯೂಟ್ಯೂಬ್ ನಲ್ಲೂ ನೋಡ್ದೆ. ನನಗೆ ಈ ಪುಸ್ತಕ ತುಂಬಾ ಹಿಡಿಸ್ತು. ಯಾಕಂದ್ರೆ ಇದರಲ್ಲಿ ತುಂಬಾ ಅವರ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಕೃಷ್ಣಾನಂದರು ಅವರ ಶಿಷ್ಯರಾಗಿರೋದ್ರಿಂದ ಅವರು ಚಿಕ್ಕಗುಬ್ಬಿನಲ್ಲಿ ಅವರದೊಂದು ಮನೋವತಿ ಪಕ್ಕದಲ್ಲೇ ಅವ್ರದ್ದೊಂದು ಆಶ್ರಮ ಕೂಡ ಇದೆ. ಅಲ್ಲಿ ನಾವು ಈ ಪುಸ್ತಕನ ತಗೊಂಡಿದ್ದು. ಸುಮಾರು ವರ್ಷಗಳಾಗಿದೆ ಈ ಪುಸ್ತಕ ತಗೊಂಡು. ಅಲ್ಲಿ ಸಿಕ್ಕತ್ತೆ ಈ ಪುಸ್ತಕ, ಮತ್ತೆ ಇದರ ವಿವರಣೆಗಳೆಲ್ಲ ಕೂಡ ಅಲ್ಲಿ ಸಿಕ್ಕತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಓಕೆ.